ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಹ್ಯಾಪಿ ಹೋಲಿ ಎಲ್ಲರಿಗೂ. ಈ ಹೋಲಿ ಹಬ್ಬದ ದಿನ ಕಲರ್ಫುಲ್ ಫನ್ ಫೀಲ್ಡ್ ಡೇ ದಿನ ಇವತ್ತು ಅಪ್ಲಿಫ್ಟಿಂಗ್ ಮೋಟಿವೇಟಿಂಗ್ ಮೆಸೇಜಸ್ನ ನಿಮಗೆ ತರ್ತಾ ಇದ್ದೀವಿ. ಸೊ ನಥಿಂಗ್ ಸೀರಿಯಸ್, ಲೈಟ್ ಹಾರ್ಟೆಡ್, ಸಿಂಪಲ್ ಫನ್ ರೀಡಿಂಗ್ ಇದು. ಸೊ ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕೆ, ನಿಮ್ಮನ್ನ ಈ ಕಲರ್ಫುಲ್ ಎನರ್ಜಿಗೆ ಇನ್ನೂ ಮೂವ್ ಮಾಡೋದಕ್ಕೆ, ನಿಮ್ಮ ಎನರ್ಜಿನ ಇನ್ನೂ ಶಿಫ್ಟ್ ಮಾಡೋದಕ್ಕೆ, ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಆಂಪ್ಲಿಫೈ ಮಾಡೋದಕ್ಕೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲೈಟ್ ಹಾರ್ಟೆಡ್ ಫನ್ ರೀಡಿಂಗ್. ಓಕೆ, so let's begin ivatana holy special fun motivating inspiring reading. All right, let's begin. ಸೊ ಆ್ಯಸ್ ಯೂಶಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಡೆಕ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಡೆಕ್. ಎರಡೂ ಫನ್ ಇನ್ಸ್ಪೈರಿಂಗ್ ರೀಡಿಂಗ್ ಆಗಿರುತ್ತೆ. ಯಾಕೆಂದರೆ ಎರಡು ಎನರ್ಜಿನೂ ಇಟ್ ಈಸ್ ಫನ್ ಲವಿಂಗ್ ಬೀಯಿಂಗ್ಸ್ ಎರಡೂ. ಈ ಡೆಕ್ ಬಂದು ಫೇರಿ ಎನರ್ಜಿ, ಈ ಡೆಕ್ ಬಂದು ಮರ್ಮೇಡ್ ಎನರ್ಜಿ. ಸೊ ಈ ರೀಡಿಂಗ್ ಮುಗಿಸ್ಕೊಂಡು ನೀವು ಹೋಗ್ತಾ ವಿ ವಾಂಟ್ ಯು ಟು ಸ್ಮೈಲ್, ಸ್ವಲ್ಪ ಲೈಟ್ ಹಾರ್ಟೆಡ್ ಆಗಿ ಖುಷಿಯಾಗಿ ಈ ರೀಡಿಂಗಿಂದ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ದಿಸ್ ಇಸ್ ಫೇರಿ, ದಿಸ್ ಇಸ್ ಮರ್ಮೇಡ್. ಓಕೆ, ಯಾವುದರಲ್ಲಿ ನಿಮಗೆ ಸಂದೇಶ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗ್ಬಿಟ್ಟು ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ಆಲ್ ರೈಟ್, ಸೊ ಲೆಟ್ಸ್ ಬಿಗಿನ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗ್ರೂಪ್ ನಂಬರ್ 1 ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ನನ್ನ ಚೆಸ್ಟಲ್ಲೆಲ್ಲ ಟೈಟ್ನೆಸ್ ಆಗ್ತಾ ಇದೆ, ಲೈಕ್ ಐ ಕೆನಾಟ್ ಬ್ರೀದ್ ಅನ್ನೋ ಥರ. ಮೇ ಬಿ ಆಂಗ್ಸೈಟಿ ಜಾಸ್ತಿ ಇರ್ಬೋದು, ಸ್ವಲ್ಪ ಟೆನ್ಷನಲ್ಲಿ ಇರ್ಬೋದು, ಅಥವಾ ಹೊರಗಡೆ ಇನ್ಫ್ಲೂಯೆನ್ಸಸ್ ತುಂಬ ಇರ್ಬೋದು, ಹೊರಗಡೆ ಜನರು ನಿಮ್ಮ ಜೀವನದಲ್ಲಿ ತುಂಬ ಇಂಟರ್ಫಿಯರ್ ಮಾಡ್ತಿರ್ಬೋದು, ಅಥವಾ ನೀವು ಬೇಡ ಅಂತ ಅಂದರೂ ಅನ್ನೆಸೆಸರಿ ಸಜೆಷನ್ಗಳು, ಒಪಿನಿಯನ್ಗಳು ಕೊಡ್ತಿರ್ಬೋದು, ಅಥವಾ ನಿಮಗೇನೆ ಈ ಸಮಯದಲ್ಲಿ ತುಂಬ ಓವರ್ವೆಲ್ಮ್ ಆಗಿರ್ಬೋದು ನಿಮಗೆ, ಅಥವಾ ನಿಮ್ಮ ಮನೆ ಪರಿಸ್ಥಿತಿ ಬಗ್ಗೆ. ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್ ಗ್ರೂಪ್ ನಂಬರ್ 1, ಬಟ್ ಡೆಫಿನೆಟಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಐ ಕ್ಯಾನ್ completely feel disturbances, externally or internally there are some disturbances. So fairy energy ನಿಮಗೆ ಹೇಳ್ತಾ ಇರೋದು ಈ ಸಮಯದಲ್ಲಿ you need to have a little bit of ಸೇಫ್ ಸ್ಪೇಸ್, ನಿಮ್ಮದೇ ಆದಂಥ ಒಂದು ಸ್ಪಾಟ್, ನಿಮ್ಮದೇ ಆದಂಥ ಒಂದು ಜಾಗ, ನಿಮ್ಮದೇ ಆದಂಥ ಒಂದು ಸೇಫಾಗಿ ನೀವು ಆ ಜಾಗಕ್ಕೆ ಹೋದಾಗ ಯು ಫೀಲ್ ಸೇಫ್, ಯು ಫೀಲ್ ಕಂಫರ್ಟೆಡ್. ಅದು ಕಾಫಿ ಶಾಪ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಅಥವಾ ಲೋಕಲ್ ಪಾರ್ಕ್ ಇರ್ಬೋದು, ಅಥವಾ ನೀವು ಹೋಗೋ ದಾರಿನಲ್ಲಿ ಯಾವುದಾದ್ರೂ ಜಾಗ ನೋಡಿರ್ಬೋದು. ಆ್ಯಂಡ್ ಯು ಮೇ ವಾಂಟೆಡ್ ಟು ವಿಸಿಟ್ ಆ ಜಾಗನ. ಬಟ್ ಫೇರಿ ಎನರ್ಜಿ ಹೇಳ್ತಾ ಇರೋದು ಯು ಹ್ಯಾವ್ ಟು ರಿಲೀಸ್ ದಿಸ್ ಫಿಯರ್ ಆರ್ ಟೆನ್ಷನ್ ಅಂತ ಹೇಳಿ. ಯಾಕೆಂದರೆ ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್. ಆ ಸಣ್ಣ ಮಕ್ಕಳು ಹೆದರ್ಕೊಂಡಿರೋ ಥರ ಒಂದು ಎನರ್ಜಿ ಬರ್ತಾ ಇರೋದು. ಲೈಕ್ ದೇರ್ ಇಸ್ ಸಮಥಿಂಗ್ ನಾಟ್ ಫೀಲಿಂಗ್ ಗುಡ್ ಅನ್ನೋ ಥರ. ಸೊ ಫೇರಿ ಎನರ್ಜಿ ನಿಮ್ಮ ಲೈಫಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಬಂದಿರೋ ಅಂಥ ರೀಸನ್ನು ಟು ಬ್ರಿಂಗ್ ಅ ಲಿಟ್ಲ್ ಬಿಟ್ ಆಫ್ ಫೇರಿ ಡಸ್ಟ್, ಸ್ಪ್ರಿಂಕಲ್, ಗೋಲ್ಡನ್ ಸ್ಪ್ರಿಂಕಲ್ ನಿಮ್ಮ ಮೇಲೆ ಹಾಕೋದಕ್ಕೆ. ಲೈಕ್ ಫೇರಿ ಗಾಡ್ ಮದರ್ ಬಂದು ಅವ್ರ ವಾಂಡ್ ತೊಗೊಂಡು ನಿಮ್ಮ ಪೇನನ್ನ ರೆಡ್ಯೂಸ್ ಮಾಡಿ, ನಿಮ್ಮ ಆಂಗ್ಸೈಟಿನ ಕಡಿಮೆ ಮಾಡಿ, ನಿಮ್ಮ ಶೋಲ್ಡರ್ಸ್ ಮೇಲೆ ಅವರ ಕೈ ಇಟ್ಟು ಇಟ್ಸ್ ಓಕೆ, ರಿಲ್ಯಾಕ್ಸ್, ಯು ಆರ್ ಸೇಫ್, ಯು ಆರ್ ಸೇಫ್, ಯು ಆರ್ ಸೇಫ್ ಅಂತ ಹೇಳ್ತಾ ಇರೋ ಥರ ಇದೆ. ಸೊ ಅವ್ರು ಹೇಳ್ತಾ ನಿಮ್ಮ ಹಾರ್ಟಲ್ಲಿ ಆ ಟೈಟ್ನೆಸ್ ಇರೋದು ಸ್ವಲ್ಪ ರಿಲೀಸ್ ಆಗ್ತಾ ಇರೋ ಥರ ಇದೆ, ಸ್ವಲ್ಪ ಕಂಫರ್ಟ್ ಆಗ್ತಾ ಇರೋ ಥರ ಇದೆ. ಫೇರಿ ವಾಂಡ್ ಬಂದು ನಿಮ್ಮ ಮೇಲೆ ಹೀಗೆ ಟಚ್ ಮಾಡಿದಾಗ ಯು ಆರ್ ಫೀಲಿಂಗ್ ಓಕೆ, ಐ ಆಮ್ ಗೋನ್ ಬಿ ಫೈನ್ ಅನ್ನೋ ಥರ. ಐ ಆಮ್ ಫೀಲಿಂಗ್ ಅ ಸ್ಟ್ರಾಂಗ್ ಚೆಸ್ಟಲ್ಲಿ ಟೈಟ್ನೆಸ್. ಗ್ರೂಪ್ ನಂಬರ್ 1 ನೀವು ಡೀಪಾಗಿ ಬ್ರೀತ್ ಮಾಡ್ತಾ ಇದ್ದೀರಾ, ಅಥವಾ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ, ಅಥವಾ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡ್ಬಿಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ. ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಮೊದಲನೇ ಮೆಸೇಜ್ ಅಂತೂ ಬರ್ತಾ ಇರೋದು ನಿಮಗೆ ಟು ಕ್ರಿಯೇಟ್ ಯುವರ್ ಸೇಫ್ ಸ್ಪೇಸ್. ಅಥವಾ ದಿನದಲ್ಲಿ ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಪ್ರಿಪೇರ್ ಅ ಕಪ್ ಆಫ್ ಕಾಫಿ, ಒಂದು ಕಾಫಿ ಮಾಡಿಕೊಂಡು ಅಥವಾ ಒಂದು ಟೀ ಮಾಡಿಕೊಂಡು ಒಂದು ಕಾರ್ನರಿಗೆ ಹೋಗಿ ಯಾವುದಾದ್ರೂ ಮ್ಯೂಸಿಕ್ ಕೇಳ್ತಾ, ಅಥವಾ ಯಾವುದಾದ್ರೂ ಒಂದು ಚೆನ್ನಾಗಿರೋ ಒಂದು ಸೀರೀಸ್ ನೋಡ್ತಾ, ನೆಟ್ಫ್ಲಿಕ್ಸಲ್ಲೋ ಪ್ರೈಮಲ್ಲೋ ಸಮಥಿಂಗ್ ದಟ್ ಬ್ರಿಂಗ್ಸ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್. ಅಥವಾ ಜನರಿಂದ ಡಿಸ್ಕನೆಕ್ಟ್ ಆಗಬೇಕಂದ್ರೆ ನೀವು ಅವ್ರಿಗೆ ಹೇಳಿಬಿಟ್ಟು ನಾನು ನಿಮ್ಮಿಂದ ಡಿಸ್ಕನೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳೋದಲ್ಲ. ಜಸ್ಟ್ ಗೋ ಅವೇ ಫ್ರಮ್ ಎವ್ರಿಬಡಿ ಒಂದು ಹಾಫ್ ಆನ್ ಅವರ್, 1 ಅವರ್ ಒಂದು ದಿನದಲ್ಲಿ.
ನಿಮಗೆ ಇಷ್ಟವಾಗಿರೋಂಥ ಜಾಗಕ್ಕೆ, ಪಾರ್ಕ್ಗೆ, ವೆರ್ ಎವರ್ ದಟ್ ಯು ಫೀಲ್ ಸೇಫ್. ಓಕೆ, ಒಬ್ಬರೇ ಮೂವಿಗೆ ಹೋಗೋದು, ಒಬ್ಬರೇ ರೆಸ್ಟೋರೆಂಟ್ಗೆ ಹೋಗೋದು, ಒಬ್ಬರೇ ಟೇಕ್ ಅ ಬ್ರೇಕ್ ಫ್ರಮ್ ಎವ್ರಿಬಡಿ ಆ್ಯಂಡ್ ಎವ್ರಿಥಿಂಗ್. ಓಕೆ, ಫೇರಿ ಹೇಳ್ತಾ ಇರೋದು, ಫೇರಿ ಎನರ್ಜೀಸು ನಿಮ್ಮ ಮೇಲೆ, ಎಸ್ಪೆಷಲಿ ಫೇರಿ ಗಾಡ್ ಮದರ್ ಎನರ್ಜಿ ಬರ್ತಾ ಇರೋದು, ಲೈಕ್ ಪ್ಲೀಸ್ ರಿಲ್ಯಾಕ್ಸ್, ಇಟ್ ಈಸ್ ಗೋನ್ ಬಿ ಓಕೆ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಆರಾಮಾಗತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕಾಗತ್ತಾ, ಸ್ವಲ್ಪ ಡೀಪಾಗಿ ಬ್ರೀದ್ ಮಾಡೋಕ್ಕಾಗತ್ತಾ, ಸ್ವಲ್ಪ ಎಲ್ಲರಿಂದ ಡಿಸ್ಕನೆಕ್ಟ್ ಮಾಡಿಕೊಂಡು ನಿಮ್ಮ ಖುಷಿನ ನೀವು ಹುಡ್ಕೊಳ್ಳೋಕ್ಕಾಗತ್ತಾ? ಯಾಕೆಂದರೆ ನಾವು ಹೊರಗಡೆ ನಾಯ್ಸ್ನ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಜನರಿಗೆ ದಯವಿಟ್ಟು ಸ್ವಲ್ಪ ಬಾಯಿ ಮುಚ್ಕೊಂಡು ದೂರ ಹೋಗಿ ಅಂತ ಹೇಳೋದಕ್ಕಾಗೋದಿಲ್ಲ. ಐ ನೋ ಕೆಲವೊಂದ್ಸಲ ಆ ರೀತಿ ಹೇಳಬೇಕು ಅಂತ ಅನಿಸುತ್ತೆ, ಬಿಕಾಸ್ ದೇ ಇಂಟರ್ಫಿಯರ್ ಸೋ ಮಚ್ ನಿಮ್ಮ ಜೀವನದಲ್ಲಿ. ಸೊ ನಾವು ಬೇರೆಯವ್ರನ್ನ ಸ್ಟಾಪ್ ಮಾಡೋಕ್ಕಾಗಲಿಲ್ಲ, ಬಟ್ ನಮ್ಮ ಜಾಗನ, ನಮ್ಮ ಸೇಫ್ ಸ್ಪೇಸ್ನ, ನಮ್ಮ ಸೈಲೆನ್ಸ್ನ, ನಮ್ಮ ಹ್ಯಾಪಿನೆಸ್ನ ನಾವು ಹುಡ್ಕೊಳ್ಬೋದು. ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇರೋದು ಫೇರಿ ಎನರ್ಜೀಸು. ಕ್ರಿಯೇಟ್ ಪಾಕೆಟ್ ಆಫ್ ಜಾಯ್ಸ್. ಓಕೆ, ಸಣ್ಣ ಸಣ್ಣ ಪಾಕೆಟ್ ಆಫ್ ಜಾಯ್ಸ್ ಪ್ರತಿದಿನದಲ್ಲಿ. ಲೈಕ್ ಒಂದು ಟಾಸ್ಕ್ ಆದಮೇಲೆ, ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸಕ್ಕೆ ಮೂವ್ ಆಗೋದಕ್ಕೆ ಮುಂಚೆ ಕೂತ್ಕೊಂಡು ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡೋದು, ಸುಮ್ಮನೆ ಡೀಪ್ ಬ್ರೆತ್ ತೊಗೊಳ್ಳೋದು, ಆರ್ ಟೇಕಿಂಗ್ ಅ ನ್ಯಾಪ್, ಸಮಥಿಂಗ್ ದಟ್ ಬ್ರೇಕ್ಸ್ ದ ರೂಟೀನ್. ಪ್ರತಿದಿನ ಹಿಂಗೆ ಆಗ್ತಾಯಿದೆ, ಇದೇ ರೀತಿ ಆಗ್ತಾಯಿದೆ, ಕ್ಯಾನ್ ಐ ಟೇಕ್ ಸ್ಮಾಲ್ ಬ್ರೇಕ್ಸ್ ಮಧ್ಯದಲ್ಲಿ? ನೀವು ಕೆಲಸಕ್ಕೆ ಹೋಗೋರಿದ್ರೆ ಟೇಕ್ ಬ್ರೇಕ್ಸ್, ಕಾಫಿ ಕುಡಿಯೋದಕ್ಕೆ, ಅಥವಾ ಸುಮ್ಮನೆ ಯಾರ ಜೊತೆನೂ ಮಾತಾಡಬೇಡಿ. ಗೋ ಟು ಸಮ್ spot somewhere where you can relax and then go back to work. ನಾನು ಕಾರ್ಪೊರೇಟಲ್ಲಿದ್ದಾಗ, ನಾನು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದ ಟೈಮಲ್ಲಿ ಇಟ್ ವಾಸ್ ಟೂ ಮಚ್ ಸ್ಟ್ರೆಸ್ಫುಲ್. ನನಗೆ ಫಸ್ಟ್ ಆಫ್ ಆಲ್ ತುಂಬ ಜನದ ಮಧ್ಯ ಇರೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ನನಗೆ. ಯಾಕೆಂದರೆ ಎನರ್ಜೀಸ್ ಎಲ್ಲ ತುಂಬ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಜಾಸ್ತಿ ನಾನು. ಸೊ ಐ ಫೀಲ್ ಓವರ್ವೆಲ್ಮ್ಡ್. ಸೊ ನಮ್ಮ ಆಫೀಸ್ ಹತ್ರ ಕಾಫಿ ಡೇ ಇರ್ತಾಯಿತ್ತು. ಸೊ ಎವ್ರಿ ಡೇ ನಾನು ಕಾಫಿ ಡೇಗೆ ಹೋಗಿ ಒಂದು ಹಾಫ್ ಆನ್ ಅವರು ಐ ಡ್ರಿಂಕ್ ಅ ಕಪ್ ಆಫ್ ಕಾಫಿ, ಎಲ್ಲರಿಂದ ಡಿಸ್ಕನೆಕ್ಟ್ ಆಗಿ, ಏನನ್ನು ನೋಡೋದಿಲ್ಲ, ಏನನ್ನು ಮಾಡೋದಿಲ್ಲ. ಐ ಜಸ್ಟ್ ಡ್ರಿಂಕ್ ಅ ಕಪ್ ಆಫ್ ಕಾಫಿ ಆ್ಯಂಡ್ ರಿಲ್ಯಾಕ್ಸ್ ಆ್ಯಂಡ್ ಅಲೈನ್ ನನ್ನ ಬಾಡಿ ಜೊತೆ, ನನ್ನ ಮೈಂಡ್ ಜೊತೆ. ದ್ಯಾಟ್ ವಾಸ್ ಹೆಲ್ಪಿಂಗ್ ಮಿ ಅ ಲಾಟ್. ಸೊ ನಿಮಗೆ ಫೇರಿ ಎನರ್ಜೀಸ್ ಹೇಳ್ತಾ ಇರೋದು, ಯು ನೀಡ್ ಟು ರಿಲ್ಯಾಕ್ಸ್. ನಿಮ್ಮದೇ ಆದಂಥ ಆ ಸೇಫ್ ಸ್ಪೇಸ್ನ, ಆ ಬ್ರೇಕ್ಗಳನ್ನ, ಆ ಸ್ವಲ್ಪ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡೋದನ್ನ ವಿಲ್ ಹೆಲ್ಪ್ ಯು ಅ ಲಾಟ್ ಈ ಸಮಯದಲ್ಲಿ. ಯಾಕೆಂದರೆ ನಾವು ಹೊರಗಡೆ ಜನರ ಹತ್ರ ನಾವು ಏನೇ ಕೇಳಿದ್ರು ಯು ಕೆನಾಟ್ ಆಸ್ಕ್ ಎನಿಥಿಂಗ್. ಯಾಕೆಂದರೆ ಜನರಿಗೆ ಅರ್ಥ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿ. ಯಾಕೆಂದರೆ ಅವ್ರದ್ದೇ ರಶಲ್ಲಿ ಇರ್ತಾರೆ, ಅವ್ರದ್ದೇ ಲೈಕ್ ಅವ್ರದ್ದೇ ಪಾಯಿಂಟ್ಸ್ನ ಪ್ರೂವ್ ಮಾಡ್ಕೊಳ್ಳೋ ಒಂದು ಬ್ಯುಸಿನೆಸ್ಸಲ್ಲಿ ಇರ್ತಾರೆ. ಮತ್ತು ನಾವು ಹೇಳಿದ್ರೂ ನಮ್ಮ ಅಗೇನ್ಸ್ಟ್ ಏನೋ ಹೇಳಿದ್ರು ಅಂತ ತಿಳ್ಕೊಳ್ಬೋದು. ಸೊ ಇಟ್ ಈಸ್ ನಾಟ್ ಅಬೌಟ್ ಅದರ್ಸ್. ಇಲ್ಲಿ ಬೇರೆಯವ್ರಿಗೆ ನಾವೇನೂ ಹೇಳೋದಕ್ಕಾಗೋದಿಲ್ಲ. ಈ ಸಮಯದಲ್ಲಿ ನಾವು ಮಾಡಬೇಕಾಗಿರೋದು ನಮ್ಮದೇ ಆದಂಥ ಖುಷಿನ, ನಮ್ಮದೇ ಆದಂಥ ಜಾಗನ, ನಮ್ಮದೇ ಆದಂಥ ಸೇಫ್ ಸ್ಪೇಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು, ನಮ್ಮದೇ ಆದಂಥ ಲೆಜರ್ಲಿ ಆ್ಯಕ್ಟ್ಸ್ನ, ಪಾಕೆಟ್ ಆಫ್ ಜಾಯ್ಸ್ನ ನಾವು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಯು ನೀಡ್ ಅ ಬಿಟ್ ಆಫ್ ಸೆಲೆಬ್ರೇಷನ್ ನಿಮ್ಮ ಜೀವನದಲ್ಲಿ. ಅ ಕಪ್ ಆಫ್ ಕಾಫಿ, ಅದನ್ನು ಸ್ಮಾಲ್ ಸೆಲೆಬ್ರೇಷನ್ಸ್ ಹೇಳ್ತಾ ಇರೋದು. ಡೋಂಟ್ ವೇಟ್ ಫಾರ್ ಬಿಗ್ ಸೆಲೆಬ್ರೇಷನ್. ಒಂದು ದೊಡ್ಡ ಫಂಕ್ಷನ್ ಆಗುತ್ತೆ ಆವಾಗ ರಿಲ್ಯಾಕ್ಸ್ ಮಾಡ್ತೀನಿ, ಅಥವಾ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ, ದೊಡ್ಡ ವೆಕೇಷನ್ಗೆ ಹೋಗ್ತೀನಿ, ಒಂದು 10 ದಿನ ರಜಾ ಹಾಕ್ಕೊಂಡು ಎಲ್ಲಾದರೂ ಹೋಗ್ತೀನಿ. ದಿಸ್ ಕೆನಾಟ್ ಹ್ಯಾಪನ್. ಅಟ್ಲೀಸ್ಟ್ ನಿಮ್ಮ ಸಿಚುವೇಷನಲ್ಲಿ ಆ ರೀತಿ ಮಾಡೋದಕ್ಕಾಗೋದಿಲ್ಲ. ಸೊ ಕ್ರಿಯೇಟ್ ಯುವರ್ ಓನ್ ಹ್ಯಾಪಿನೆಸ್ ಪ್ರತಿದಿನ. ಲೈಕ್ a small piece of chocolate, a cup of coffee, a cup of tea, a small walk, ಅಥವಾ ನಿಮ್ಗೆ ಇಷ್ಟ ಆಗಿರೋಂಥ ಬುಕ್ ಓದೋದು, ಎಲ್ಲರಿಂದ ದೂರ ಹೋಗೋದು ಒಂದು ಅರ್ಧ ಗಂಟೆ. ನೀವು ಯಾವುದೋ ಒಂದು ರೀಸನ್ ಹೇಳಿಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ಬಿಟ್ಟು ಬೇಕಾದರೆ ನೀವು ಯು ಕ್ಯಾನ್ ಗೋ ಟೇಕ್ ಅ ಬ್ರೇಕ್ ಆ್ಯಂಡ್ ಸಿಟ್ ಇನ್ ಅ ಪಾರ್ಕ್ ಆ್ಯಂಡ್ ಕಮ್ ಬ್ಯಾಕ್. ಬಟ್ ಯು ನೀಡ್ ಟು ಟೇಕ್ ದಟ್ ಬ್ರೇಕ್. ನಿಮ್ಮ ಹೆಲ್ತನ್ನ, ನಿಮ್ಮ ಮೆಂಟಲ್ ಹೆಲ್ತನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ದಿಸ್ ಇಸ್ ಸಾಲಿಟ್ಯೂಡ್. ಅದನ್ನೇ ಹೇಳ್ತಾ ಇರೋದು, ಕ್ರಿಯೇಟ್ ಯುವರ್ ಪಾಕೆಟ್ ಆಫ್ ಜಾಯ್ಸ್. ಪಾಯಿಂಟ್ ನಂಬರ್ 1, ನಿಮ್ಮದೇ ಆದಂಥ ಸ್ಮಾಲ್ ಪಾಕೆಟ್ ಆಫ್ ಜಾಯ್ಸ್. ದೊಡ್ಡ ಸೆಲೆಬ್ರೇಷನ್ಗೆ, ದೊಡ್ಡ ಬ್ರೇಕಿಗೆ, ದೊಡ್ಡ ವೆಕೇಷನ್ಗೆ ವೇಟ್ ಮಾಡಿ ಆ ಸ್ಟ್ರೆಸ್ನೆಲ್ಲ ಅಕ್ಯುಮುಲೇಟ್ ಮಾಡಿ ಆವಾಗ ನಾನು ವೆಕೇಷನ್ಗೆ ಹೋದಾಗ ನಾನೆಲ್ಲ ರಿಲೀಸ್ ಮಾಡ್ತೀನಿ ಅಂತ ಅಂದರೆ ದಿಸ್ ಈಸ್ ನಾಟ್ ಗೋಯಿಂಗ್ ಟು ವರ್ಕೌಟ್. ಪ್ರತಿದಿನ ನಿಮ್ಮದೇ ಆದಂಥ ಪ್ಲ್ಯಾನ್ ಇರಬೇಕು. ಹೇಗೆ ನಾನು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಈ ಸ್ಟ್ರೆಸ್ಸನ್ನು. ಯಾಕೆಂದರೆ ಹೊರಗಡೆ ಜನರ ಹತ್ರ ನಾನು ಏನೂ ಹೇಳೋದಕ್ಕಾಗೋದಿಲ್ಲ, ಅವ್ರನ್ನ ಬದಲಾಯಿಸೋದಕ್ಕೆ ನನ್ನ ಕೈಲಾಗೋದಿಲ್ಲ. ನನ್ನ ಖುಷಿನ ನಾನು ಹೇಗೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಹುಡುಕೊಳ್ಳೋದು, ಅಥವಾ
ವಿಚಾರಗಳನ್ನ ನಾನು ಹೆಂಗೆ ನನ್ನ ಜೀವನಕ್ಕೆ ತರೋದು ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮಿ. ದಿಸ್ ಇಸ್ ಸಾಲಿಟ್ಯೂಡ್. ಈ ಸಮಯದಲ್ಲಿ ನೀವು ಹೊರಗಡೆ ಜನರಿಂದ ಸ್ವಲ್ಪ ದೂರ ಇದ್ದು ನಿಮ್ಮನ್ನು ನೀವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸಾಲಿಟ್ಯೂಡ್ ಇಸ್ ಆಲ್ಸೋ ಅಬೌಟ್ ನೀವು ವಾಕಿಗೆ ಹೋಗೋದು, ಮತ್ತು ಎಲ್ಲರ ಜನರ ಜೊತೆ ಹೋಗಿ ಎಲ್ಲರ ಕತೆಗಳನ್ನ ಕೇಳಬೇಡಿ. ವಾಕಿಂಗಿಗೆ ಹೋದಾಗ್ಲೂ ಗೋ ಅಲೋನ್. ನಿಮ್ಮದೇ ಆದಂಥ ಒಂದು ಮರನೋ ಒಂದು ಬೆಂಚೋ ಯಾವುದೋ ಒಂದು ಮೇಕ್ ದ್ಯಾಟ್ ಆ್ಯಸ್ ಯುವರ್ ಸ್ಪಾಟ್. ಪ್ರತಿದಿನ ನನಗೆ ಆ ಬೆಂಚ್ ಮೇಲೆ ಹೋಗಿ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಡೀಪ್ ಬ್ರೆತ್ ಮಾಡಿದರೆ ಖುಷಿ ಸಿಗತ್ತೆ. ಪ್ಲೀಸ್ ಡೂ ದ್ಯಾಟ್. ಸೊ ನಿಮ್ಮದೇ ಆದಂಥ ಈ ಸ್ವೀಟ್ ಸ್ಪಾಟ್ಗಳನ್ನ ಪ್ರತಿದಿನ ಹುಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ಅಗೇನ್ ದೇ ಆರ್ ಶೋಯಿಂಗ್ ಯು ಸಿಟ್ಟಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್. ಏನು ಮಾಡಬೇಕಾಗಿಲ್ಲ, ನೀವು ಏನು ಸಾಧಿಸ್ಬೇಕಾಗಿಲ್ಲ, ಯಾರಿಗೂ ಏನು ಪ್ರೂವ್ ಮಾಡಬೇಕಾಗಿಲ್ಲ, ಯಾರ ಪ್ರೀತಿನೂ ಯಾರ ಮನಸ್ಸನ್ನೂ ನೀವು ಗೆಲ್ಲಬೇಕಾಗಿಲ್ಲ. ವಿ ಡೋಂಟ್ ವಾಂಟ್ ಎನಿಥಿಂಗ್. ನೀವು ಏನು ಮಾಡೋದು ಬೇಕಾಗಿಲ್ಲ ಆ ಸಮಯದಲ್ಲಿ ಎಕ್ಸೆಪ್ಟ್ ನೀವು ಆ ಬ್ರೇಕ್ ತಗೊಳ್ಳೋದು, ರಿಲ್ಯಾಕ್ಸ್ ಮಾಡೋದು, ಡೂಯಿಂಗ್ ನಥಿಂಗ್ ಅಟ್ ಆಲ್. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ ಟು ಕ್ರಿಯೇಟ್ ದಿಸ್ ಪಾಕೆಟ್ ಆಫ್ ಹ್ಯಾಪಿನೆಸ್, ಪಾಕೆಟ್ಸ್ ಆಫ್ ಜಾಯ್. ನಿಮ್ಮ ಹೈಯರ್ ಪವರ್ಸ್ ಜೊತೆ ಕನೆಕ್ಟ್ ಮಾಡೋದು, ನಿಮ್ಮ ಏಂಜಲ್ಸ್ ಜೊತೆ ಮಾತಾಡೋದು. ಸೊ ವಾಟ್ ಮೇಕ್ಸ್ ಯು ಹ್ಯಾಪಿ, ಅಥವಾ ನಿಮ್ಮ ಹ್ಯಾಬಿಟ್ಸ್ ಬಗ್ಗೆ, ಅಥವಾ ನಿಮ್ಮದೇ ಆದಂಥ ಯಾವುದಾದ್ರೂ ಇಲ್ಲ ಹಾಡು ಕಲಿಬೇಕು ಅಂತಿರ್ಬೋದು, ಅಥವಾ ಏನೇನಾದರೂ ಹೊಸದಾಗಿ ಏನನ್ನಾದರೂ ಮಾಡಬೇಕಂತ ಇರ್ಬೋದು. ಸೊ ಕ್ರಿಯೇಟ್ ಯುವರ್ ಓನ್ ಹ್ಯಾಪಿನೆಸ್. ಗ್ರೂಪ್ ನಂಬರ್ 1, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಈ ಸಮಯದಲ್ಲಿ. ಸೊ ಆ ಹಳೆ ಕ್ಯಾಂಡಲ್ಲು ಇಟ್ ವಾಸ್ ಡೈಯಿಂಗ್. ಸೊ ಹಾಗಾಗಿ ಐ ರಿಪ್ಲೇಸ್ ದ ಕ್ಯಾಂಡಲ್ ವಿತ್ ಗೋಲ್ಡನ್ ಲೈಟ್. ಯೂಶ್ವಲಿ ನಂದಿದ್ದು ಗಾಡೆಸ್ ಕ್ಯಾಂಡಲ್ಲು. ಗಾಡೆಸ್ ಡಿವಿನೇಷನ್ ಮಾಡಬೇಕಾದ್ರೆ ವೆನ್ ಐ ವರ್ಕ್ ವಿತ್ ಗಾಡೆಸ್ ಐ ಯೂಸ್ ದಿಸ್ ಪರ್ಟಿಕ್ಯುಲರ್ ಗೋಲ್ಡನ್ ಕ್ಯಾಂಡಲ್. ಸೊ ಆ ಹಳೆ ಕ್ಯಾಂಡಲ್ಲು ವೆನ್ ಇಟ್ ವಾಸ್ ಡೈಯಿಂಗ್ ನನಗೆ ಮೊದಲನೇದು ಅನಿಸಿದ್ದು ಗ್ರೂಪ್ ನಂಬರ್ 1, ಇಟ್ಸ್ ಲೈಕ್ ಯುವರ್ ಎನರ್ಜಿ ಇಸ್ ಡ್ರೈನಿಂಗ್ ವೆರಿ ವೆರಿ ಫಾಸ್ಟ್. ಓಕೆ, ಮೇ ಬಿ ಇದು ಎಕ್ಲಿಪ್ಸಿಂದ ಇಷ್ಟೊಂದು ಓವರ್ವೆಲ್ಮ್ ಆಗ್ತಾ ಇದೆಯೋ, ಅಥವಾ ಫುಲ್ ಮೂನ್ ಇದೆ, ನ್ಯೂ ಮೂನ್ ಬರ್ತಾ ಇದೆ, ಈ ಹೆವಿ ಎನರ್ಜೀಸಿಂದ ನಿಮಗೆ ಇಷ್ಟೊಂದು ಇರಿಟೇಟ್ ಆಗ್ತಾ ಇದೆಯೋ ಅಥವಾ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆಯೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ದೇರ್ ಇಸ್ ದಿಸ್ ಗಾಡೆಸ್ ಲವ್ ಆ್ಯಂಡ್ ಪ್ರೊಟೆಕ್ಷನ್ ನಿಮಗೆ ಈ ಸಮಯದಲ್ಲಿ. ಆ್ಯಂಡ್ ಇಫ್ ಯು ಕೆನಾಟ್ ಹ್ಯಾಂಡಲ್ ಇಟ್, ಕಾಲ್ ಫೇರೀಸ್ ಇನ್. ಈ ಫೇರಿ ಎನರ್ಜಿನ, ಫೇರಿ ಗಾಡ್ ಮದರ್ನ, ಲೈಕ್ ಫೇರಿ ಎನರ್ಜಿ ಇಸ್ ಅ ವೆರಿ ಫನ್ ಲವಿಂಗ್ ಎನರ್ಜಿ. ಅವ್ರು ವಿನಾಕಾರಣ ಯಾವುದು ಕಾರಣನೇ ಬೇಕಾಗಿಲ್ಲ ಅವ್ರು ನಗೋದಕ್ಕೆ, ಸೆಲೆಬ್ರೇಟ್ ಮಾಡೋದಕ್ಕೆ. ಸುಮ್ಮನೆ ಯಾವುದೋ ಒಂದು ಫ್ಲವರು ಡಿಫ್ರೆಂಟ್ ಆಗಿತ್ತು ಅಂತ ಅಂದರೆ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಗಿಡದ ಸುತ್ತ ಡಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇ ಜಸ್ಟ್ ಫೈಂಡ್ ರೀಸನ್ಸ್ ಟು ಬಿ ಹ್ಯಾಪಿ. ಹೆಂಗೆ ಎಲ್ಲೆಲ್ಲಿ ನಾನು ಖುಷಿಯಾಗಿರೋದು, ಎಲ್ಲೆಲ್ಲಿ ಡಾನ್ಸ್ ಮಾಡೋಕ್ಕಾಗತ್ತೆ, ಎಲ್ಲೆಲ್ಲಿ ನಾನು ಆ ಫೇರಿ ರಿಂಗ್ ಇಲ್ಲಿ ಸುತ್ತ ಕೈ ಹಿಡ್ಕೊಂಡು ಸುತ್ತುತ್ತಾರಲ್ಲ ರಿಂಗ ರೋಸಸ್ ಥರ. ಸೊ ಹೌ ಕ್ಯಾನ್ ಐ ಬ್ರಿಂಗ್ ದಟ್ ಹ್ಯಾಪಿನೆಸ್ ಅಂತ ಹೇಳಿ ಅವರು ಆ ಖುಷಿಗೆ ಹುಡುಕ್ತಾ ಇರ್ತಾರೆ. ಪ್ರತಿ ಒಂದು ಸಿಚುವೇಶನನ್ನು ದೇ ಸೆಲೆಬ್ರೇಟ್, ದೇ ಹ್ಯಾವ್ ಫನ್, ದೇ ಡಾನ್ಸ್. ಓಕೆ, ಸೊ ನೀವು ಇಷ್ಟೊಂದು ಓವರ್ವೆಲ್ಮ್ ಆಗಿದ್ದಾಗ ವಾಟ್ ಐ ಆಮ್ ಹಿಯರಿಂಗ್ ಇಸ್ ಫೇರೀಸ್ ಹೇಳ್ತಾ ಇರೋದು, ಕಾಲಸ್ ಏನು ನಿಮಗೆ ಇಷ್ಟೊಂದು ಓವರ್ವೆಲ್ಮ್ ಆಗಿದ್ದಾಗ ನಿಮ್ಮ ಸುತ್ತ ನಾವು ಸರೌಂಡ್ ಮಾಡಿಕೊಂಡು ವಿಲ್ ಡಾನ್ಸ್ ಅರೌಂಡ್ ಯು. ನಿಮ್ಮ ಎನರ್ಜಿನ ರೇಸ್ ಮಾಡೋದಕ್ಕೆ, ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ, ನಿಮ್ಮ ಹೆವಿನೆಸ್ಸನ್ನು ರಿಲೀಸ್ ಮಾಡೋದಕ್ಕೆ. ದೆರ್ ಆರ್ ಲಾಡ್ ಆಫ್ ಫೇರಿ ಎನರ್ಜೀಸ್ ನಿಮ್ಮ ಸುತ್ತ ಈ ಸಮಯದಲ್ಲಿ. ಆ್ಯಂಡ್ ದೆರ್ ಇಸ್ ಲಾಡ್ ಆಫ್ ನೇಚರ್. ಮತ್ತು ಫೇರೀಸ್ ಬಂದು ಜಾಸ್ತಿ ಸಿಗೋದು ಎಲ್ಲಿ ನೇಚರ್ ಜಾಸ್ತಿ ಇರುತ್ತೆ, ಎಲ್ಲಿ ಬ್ಯೂಟಿಫುಲ್ ಟ್ರೀಸ್ ಇರುತ್ತೆ, ಬ್ಯೂಟಿಫುಲ್ ಗಾರ್ಡನ್ಸ್ ಇರುತ್ತೆ, ಎಲ್ಲಿ ಫ್ಲವರ್ಸ್ ಬ್ಲೂಮ್ ಆಗ್ತಾ ಇರುತ್ತೆ. ಸೊ ದೇ ಆರ್ ನೇಚರ್ ಬೀಯಿಂಗ್ಸ್, ಎಲಿಮೆಂಟಲ್ ಬೀಯಿಂಗ್ಸು ಫೇರೀಸು. ಸೊ ಡೆಫಿನೆಟ್ಲಿ ಆ ನೇಚರಿಗೆ ಹೋಗಿ, ಪಾರ್ಕಿಗೆ ಹೋಗಿ, ಅಥವಾ ಹೊರಗಡೆ ಹೋಗಿ ನೀವು ಕೂತ್ಕೊಂಡಾಗ, ಹಂಗಂತ ನಮ್ಮ ಮನೆಗೆ ನಾವು ಇನ್ವೈಟ್ ಮಾಡೋಕ್ಕಾಗಲ್ಲ ಅಂತ ಅಲ್ಲ ಫೇರೀಸ್ನ. ದೇ ಕ್ಯಾನ್ ಕಮ್ ಎನಿವೇರ್. ಬಟ್ ನಿಮಗೆ ಯು ನೀಡ್ ಅ ಬ್ರೇಕ್, ಸ್ವಲ್ಪ ಗಾಳಿ, ಸ್ವಲ್ಪ ರಿಲ್ಯಾಕ್ಸೇಷನ್ನು. ಸೊ ಕಾಲ್ ಫೇರೀಸ್ ಇನ್, ಫೇರಿ ಗಾಡ್ ಮದರ್ನ, ನಿಮ್ಮ ಫೇರಿ ಫ್ರೆಂಡ್ಸ್ನ, ಸೊ ದಟ್ ದೇ ಕ್ಯಾನ್ ಸರ್ಕಲ್ ಯು. ಅವ್ರ ಖುಷಿನ ನಿಮಗೆ ಕೊಟ್ಟು ನಿಮಗೆ ನಿಮ್ಮ ಎನರ್ಜಿನ ವೈಬ್ರೇಷನನ್ನು ರೇಸ್ ಮಾಡೋದಕ್ಕೆ. ಫೇರೀಸ್ ಆರ್ ಟಾಕಿಂಗ್ ನಿಮಗೆ ಖುಷಿ ತರೋದ್ರ ಬಗ್ಗೆ ಫೇರೀಸ್ ಮಾತಾಡ್ತಾ ಇರೋದು ಇವತ್ತು. ದಿ ವಾಂಟ್ ಯು ಟು ಬಿ ಹ್ಯಾಪಿ. ಮೇ ಬಿ ಯುವರ್ ಟು ಸ್ಯಾಡ್. ಈ ನಡುವೆ ತುಂಬ ಲೋ, ತುಂಬ ಟಯರ್ಡ್, ಎನರ್ಜಿ ಡ್ರೈನ್ ಆಗ್ತಾ ಇರೋದು, ತುಂಬ ಇರಿಟೇಷನು, ಹೊರಗಡೆಯಿಂದ ಡಿಸ್ಟರ್ಬೆನ್ಸಸ್ಸು, there can be anything. But ಈ ರೀಡಿಂಗಲ್ಲಿ ಫೇರೀಸ್ ಹೇಳ್ತಾ ಇರೋದು ಕ್ರಿಯೇಟ್ ಪಾಕೆಟ್ ಆಫ್ ಹ್ಯಾಪಿನೆಸ್, ಕ್ರಿಯೇಟ್ ಜಾಯ್. ನಾವಿಲ್ಲಿ ಭೂಮಿ ಮೇಲೆ ಇರೋದು ಎಲ್ಲನೂ ಎಂಜಾಯ್ ಮಾಡೋದಕ್ಕೆ, ಆ ಖುಷಿನ ತರೋದಕ್ಕೆ, ಆ ಖುಷಿನ ಹಂಚೋದಕ್ಕೆ, ಖುಷಿಯಾಗಿ ನಮ್ಮ ಜೀವನನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಲೆಟ್ಸ್ ಬ್ರಿಂಗ್ ಸಮ್ ಫನ್ ಅಂತ ಹೇಳಿ ವಿತ್ ದ ಪ್ರಿನ್ಸಸ್ ಆಫ್ ವಾಂಡ್ಸ್. ಅದು ಬಂದು ಹೊಸ ಎನರ್ಜಿ, ಫ್ರೆಶ್ನೆಸ್ ನಮ್ಮ ಲೈಫಲ್ಲಿ. ಸೊ ಡೆಫಿನೆಟ್ಲಿ ದಿಸ್ ಈಸ್ ಫೇರೀಸ್ ಎನರ್ಜಿ ಕಮಿಂಗ್ ಥ್ರೂ. ತುಂಬ ಸ್ಟ್ರಾಂಗ್
ಸ್ಟ್ರಾಂಗ್ ಆಗಿ ನಿಮ್ಮ ಎನರ್ಜಿನ ಲಿಫ್ಟ್ ಮಾಡೋದಕ್ಕೆ, ನಿಮ್ಮ ವೈಬ್ರೇಷನನ್ನು ಲಿಫ್ಟ್ ಮಾಡೋದಕ್ಕೆ. ದ ಜಡ್ಜ್ಮೆಂಟ್ ಕಾರ್ಡ್, ಗ್ರೂಪ್ ನಂಬರ್ 1 ಮೇ ಬಿ ಈ ಪೋರ್ಟಲ್ ಎಕ್ಲಿಪ್ಸ್ ಪೋರ್ಟಲ್ ಬಂದು ನಿಮಗೆ ತುಂಬ ಇನ್ಫ್ಲುಯೆನ್ಸ್ ಆಗ್ತಾ ಇದೆ. ದಿಸ್ ಇಸ್ ಲೂನರ್ ಎಕ್ಲಿಪ್ಸ್ ಈಗಾಗಿದ್ದು, ನೆಕ್ಸ್ಟ್ ಬಂದು ಸೋಲಾರ್ ಎಕ್ಲಿಪ್ಸ್ನ ತೋರಿಸ್ತಾ ಇದ್ದಾರೆ ಈ ಡೋರ್ನ. ಸೊ ಯು ಆರ್ ಗೋಯಿಂಗ್ ಥ್ರೂ ಅ ಟನಲ್ ರೈಟ್ ನೌ. ಸೊ ಹಾಗಾಗಿ ತುಂಬ ಓವರ್ವೆಲ್ಮ್ ಆಗ್ತಾ ಇರ್ಬೋದು, ಸ್ವಲ್ಪ ಎನರ್ಜೀಸ್ ಎಲ್ಲ ಡೆನ್ಸ್ ಇರ್ಬೋದು, ಹೊರಗಡೆಯಿಂದ ತುಂಬ ಡಿಸ್ಟರ್ಬೆನ್ಸ್ ಇರ್ಬೋದು, ಅಥವಾ ನಿಮ್ಮ ಒಳಗಡೆನೆ ಸ್ವಲ್ಪ ಲೋ ಆಗಿ ಅನ್ನಿಸ್ತಾ ಇರ್ಬೋದು, ಸ್ವಲ್ಪ ಟಯರ್ಡ್ ಆಗಿರ್ಬೋದು, ಬಾಡಿ ಪೇನು ಸಾಯಂಕಾಲ ಆಗ್ತಿದ್ದಂಗೆ ಯು ಮೇ ಫೀಲ್ ಟಯರ್ಡ್ ಆ್ಯಂಡ್ ಆಲ್ ದ್ಯಾಟ್. ಸೊ ಫೇರೀಸ್ ಹೇಳ್ತಾ ಇರೋದು ಯು ನೀಡ್ ಟು ರಿಲ್ಯಾಕ್ಸ್, ಪ್ಲೀಸ್ ಸ್ಲೋ ಡೌನ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸ್ವಲ್ಪ ಒಳ್ಳೆ ಮ್ಯೂಸಿಕ್ನ ಕೇಳಿ, ಪ್ರತಿದಿನ ಮೆಡಿಟೇಷನ್ ಮಾಡಿ, ಒಳ್ಳೆ ಮ್ಯೂಸಿಕ್ನ ಹಾಕೊಂಡು ಮೆಡಿಟೇಷನ್ ಮಾಡಿ. ಮ್ಯೂಸಿಕ್ ವಿಲ್ ಹೆಲ್ಪ್ ಯು ಅ ಲಾಟ್ ಈ ಸಮಯದಲ್ಲಿ. ಮ್ಯೂಸಿಕ್ಕು, ರಿಲ್ಯಾಕ್ಸೇಷನು, ಆ ಸ್ಮಾಲ್ ಬ್ರೇಕ್ಸು ಮಧ್ಯದಲ್ಲಿ, ದೊಡ್ಡ ವೆಕೇಷನ್ಗೆ, ದೊಡ್ಡ ಬ್ರೇಕ್ಗೆ ವೇಟ್ ಮಾಡ್ದಿರಾ. ವಿ ಹ್ಯಾವ್ ಲೂನಾರ್ ಹಿಯರ್ ಆಲ್ಸೋ ಆ್ಯಂಡ್ ದೇರ್ ಇಸ್ ಪ್ರಿನ್ಸಸ್ ಆಫ್ ಕಪ್ಸ್. We have Princess of Wands, we have Princess of Cups. ನಿಮ್ಮ ಎನರ್ಜಿ ಆ್ಯಕ್ಚುಲಿ ರಿವೈವ್ ಆಗ್ತಾ ಇದೆ. ಗ್ರೂಪ್ ನಂಬರ್ 1, ಯುವರ್ ಎನರ್ಜಿ ಇಸ್ ಪ್ಯೂರಿಫೈಯಿಂಗ್, ಓಕೆ, ಕ್ಲಾರಿಫೈ ಆಗ್ತಾ ಇದೆ, ಪ್ಯೂರಿಫೈ ಆಗ್ತಾ ಇದೆ ಈ ಸಮಯದಲ್ಲಿ. ಇದೆಲ್ಲ ಆಗಬೇಕಾದ್ರೆ ಸ್ವಲ್ಪ ಓವರ್ವೆಲ್ಮ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಫೇರೀಸ್ ಬಂದಿರೋದು ನಿಮ್ಮ ಸುತ್ತ. ಆ ಫೇರಿ ರಿಂಗ್ನ ಕ್ರಿಯೇಟ್ ಮಾಡ್ತಾ, ಆ ಫೇರಿ ಎನರ್ಜಿನ ನಿಮ್ಮ ಎನರ್ಜಿ ಜೊತೆ ಮರ್ಜ್ ಮಾಡ್ತಾ, ನಿಮಗೆ ಖುಷಿನ ತರ್ತಾ, ನಿಮ್ಮ ಎನರ್ಜಿನ ರೇಸ್ ಮಾಡ್ತಾ ನಿಮಗೆ ಹೇಳ್ತಾ ಇರೋದು, ಫೇರಿ ಗಾಡ್ ಮದರ್ ಎಸ್ಪೆಷಲಿ, ವಿ ಆರ್ ವಿತ್ ಯು, ಓಕೆ, ಡೋಂಟ್ ವರಿ, ನಾವು ನಿಮ್ಮ ಜೊತೆ ಇದ್ದೀವಿ ಈ ಸಮಯದಲ್ಲಿ. ನಿಮಗೆ ಸಪೋರ್ಟಿವ್ ಆಗಿ, ನಿಮಗೆ ಪ್ರೊಟೆಕ್ಟಿವ್ ಆಗಿ, ಮತ್ತು ನಿಮಗೆ ಈ ಪೀರಿಯಡನ್ನು ಸ್ವಲ್ಪ ಈಸಿಯಾಗಿ ಈ ಟನಲಿಂದ ಆಚೆ ಬರೋದಕ್ಕೆ, ಎಕ್ಲಿಪ್ಸ್ ಸೀಸನಿಂದ ಆಚೆ ಬರೋದಕ್ಕೆ ವಿ ಆರ್ ವಿತ್ ಯು ಆ್ಯಂಡ್ ದೇರ್ ಇಸ್ ಸನ್. ದಿಸ್ ಈಸ್ ಸೋ ಬ್ಯೂಟಿಫುಲ್ ಗ್ರೂಪ್ ನಂಬರ್ 1. ಸೊ ನೀವು ಏನೇ ಡಾರ್ಕ್ ಟನಲಲ್ಲಿದ್ರೂ, ಇವಾಗ ಏನೇ ಡಾರ್ಕ್ನೆಸ್ ಅಂತ ಅನ್ನಿಸ್ತಿದ್ರು, ನಾವು ಈ ರೀಡಿಂಗ್ ಮುಖಾಂತರ ನಿಮಗೆ ತರ್ತಾ ಇರೋದು ಈ ಸನ್ ಎನರ್ಜಿನ, ಮತ್ತು ಈ ರೀಡಿಂಗ್ ಮುಖಾಂತರ ನಿಮ್ಗೆ ಹೇಳ್ತಾ ಇರೋದು ಇದು ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ ಇಟ್ ಈಸ್ ಟೆಂಪ್ರರಿ. ಸೊ ತುಂಬ ಆಲೋಚನೆ ಮಾಡಬೇಡಿ, ತುಂಬ ಟೆನ್ಷನ್ ತೊಗೊಳ್ಬೇಡಿ, ತುಂಬ ಓವರ್ ಥಿಂಕ್ ಮಾಡಬೇಡಿ, ಬಿಕಾಸ್ ದಿಸ್ ಟು ಶಲ್ ಪಾಸ್. ದೀಸ್ ಆರ್ ಟೆಂಪ್ರರಿ ಎನರ್ಜೀಸ್, ಟೆಂಪ್ರರಿ ಫೀಲಿಂಗ್ಸ್, ಟೆಂಪ್ರರಿ ಎಮೋಷನ್ಸ್. ಸೊ create a lot of self-care practice ಈ ಸಮಯದಲ್ಲಿ. Go out, get some sunshine, go out, get some moonlight, go out and play, sing, ಡಾನ್ಸ್, ನಿಮ್ಮ ಹಾಬೀಸು, ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು, ಫೋಕಸ್ ಆನ್ ಆಲ್ ದ್ಯಾಟ್, ಬಿಕಾಸ್ ಈ ಎನರ್ಜೀಸು ಇಟ್ ವಿಲ್ ಪಾಸ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಬಿ ಓಕೆ. ಫೇರಿ ಗಾಡ್ ಮದರ್ದು ವಾಂಡ್, ಗೋಲ್ಡನ್ ವಾಂಡ್ ಬಂದು ನಿಮ್ಮ ಮೇಲೆ ಇದೆ. ಶಿ ಈಸ್ ಪ್ರೊಟೆಕ್ಟಿಂಗ್ ಯು, ಶಿ ಈಸ್ ಹೆಲ್ಪಿಂಗ್ ಯು. ನಿಮ್ಮ ಈ ಎನರ್ಜಿನ, ಈ ಓವರ್ ಥಿಂಕಿಂಗ್ನ, ಓವರ್ವೆಲ್ಮ್ನೆಸ್ನ ರೀಚಾರ್ಜ್ ಮಾಡೋದಕ್ಕೆ, ರಿಲೀಸ್ ಮಾಡೋದಕ್ಕೆ, ಆ್ಯಂಡ್ ಟು ಸಪೋರ್ಟ್ ಯು, ಈ ಸ್ವಲ್ಪ ಹೆವಿ ಎನರ್ಜೀಸ್ನ ನ್ಯಾವಿಗೇಟ್ ಮಾಡೋದಕ್ಕೆ. ಆಲ್ ರೈಟ್. ಸೊ ಅದು ನಮ್ಮ ಫೇರಿ ಎನರ್ಜೀಸ್ ನಿಮಗೆ ಇವತ್ತು ಆ ಖುಷಿನ, ಆ ನಗುನ ನಿಮ್ಮ ಒಂದು ಸಿಚುವೇಶನ್ಗೆ ತರ್ತಾ ಇರೋದು. ಹೋಪ್ಫುಲಿ ಇದು ನಿಮ್ಮ ಎನರ್ಜಿನ ಲಿಫ್ಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಮ್ಯಾಜಿನ್ ಫೇರಿ ಸರ್ಕಲ್ ನಿಮ್ಮ ಸುತ್ತ, ಇಮ್ಯಾಜಿನ್ ದೇ ಆರ್ ಡಾನ್ಸಿಂಗ್ ಅರೌಂಡ್ ಯು, and you are so happy. This is a beautiful reading, group number 1. This is pure beauty. All right, so ಅದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಗೆ ಇಷ್ಟ ಆಗಿರೋ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡೋಂಟ್ ವರಿ, ಬಿ ಹ್ಯಾಪಿ, ದಿಸ್ ಟು ಶಲ್ ಪಾಸ್. ಆಲ್ ರೈಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಡೆಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್ ಮರ್ಮೇಡ್ಸ್ ಎನರ್ಜಿಯಿಂದ. ಮರ್ಮೇಡ್ಸ್ ಆರ್ ಬ್ಯೂಟಿಫುಲ್, ಮ್ಯಾಜಿಕಲ್, ಮಿಸ್ಟೀರಿಯಸ್ ಎನರ್ಜಿ. ಮತ್ತು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ನನಗೆ ಫಸ್ಟು ವಿಚಾರ ಅಥವಾ ಫಸ್ಟು ಮೆಸೇಜ್ ಅಥವಾ ವಿಷನ್ ಬರ್ತಾ ಇರೋದು ನಿಮ್ಮ ರಿಸೆಪ್ಟಿವಿಟಿ, ಅಂದರೆ ನಿಮ್ಮ ಫೆಮಿನನ್ ಎನರ್ಜಿ, ನಿಮ್ಮ ಗಾಡೆಸ್ ಎನರ್ಜಿ ಆ್ಯಕ್ಟಿವೇಟ್ ಆಗ್ತಾ ಇರೋದು. ನಿಮ್ಮ ಜೀವನದಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಏನೇನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದನ್ನು ರಿಸೀವ್ ಮಾಡೋದಕ್ಕೆ ನಿಮ್ಮ ಎನರ್ಜಿನ ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ. ದೇರ್ ಈಸ್ ಹೆಲ್ಪ್ ಕಮಿಂಗ್ ಇನ್, ದೇರ್ ಈಸ್ ಸಪೋರ್ಟ್ ಕಮಿಂಗ್ ಇನ್, ದೇರ್ ಈಸ್ ಮ್ಯಾನಿಫೆಸ್ಟೇಷನ್ ಕಮಿಂಗ್ ಇನ್, ಆ್ಯಸ್ ಇಫ್ ಯಾರೋ ಡೋರಲ್ಲಿ ನಾಕ್ ಮಾಡ್ತಾ ಇರೋ ಥರ ನಿಮ್ಮ ಫಾರ್ಚ್ಯೂನು, ನಿಮ್ಮ ಆಪರ್ಚುನಿಟಿ ನಿಮ್ಮ ಡೋರ್ನ ನಾಕ್ ಮಾಡ್ತಾ ಇರೋ ಥರ ಇದೆ. ಆ್ಯಂಡ್ ಆ ಡೋರ್ ನಾಕ್ ಮಾಡಬೇಕಂತ ಅಂದರೆ ನೀವು ಪ್ರಿಪೇರ್ ಆಗಿರಬೇಕು ಆ ಡೋರ್ನ ಓಪನ್ ಮಾಡೋದಕ್ಕೆ ಅಥವಾ ಆ ಡೋರ್ ನಾಕ್ನ ಕೇಳಿಸ್ಕೊಳ್ಳೋದಕ್ಕೆ
ನಿಮ್ಮ ಕಿವಿಗಳೆಲ್ಲ ಅಲರ್ಟ್ ಆಗಿರಬೇಕು ಮತ್ತು ನಿಮ್ಮ ಎನರ್ಜಿ ಬಂದು ರೆಡಿ ಆಗಿರಬೇಕು. ಸೊ ಐ ಆಮ್ ಫೀಲಿಂಗ್ ಲೈಕ್ ಯು ಆರ್ ಗೆಟಿಂಗ್ ರೆಡಿ. ಆ್ಯಕ್ಚುಲಿ ಈ ಎಕ್ಲಿಪ್ಸ್ ಸೀಸನ್ ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ಬೋದು. ಆ್ಯಕ್ಚುಲಿ ದಿಸ್ ಇಸ್ ಅಬ್ಸಲ್ಯೂಟ್ಲಿ ಆಪೋಸಿಟ್ ಎನರ್ಜಿ ಗ್ರೂಪ್ ನಂಬರ್ 1ಗೆ ಕಂಪೇರ್ ಮಾಡಿದರೆ ದೇ ಹ್ಯಾಡ್ ವೆರಿ ಡೆನ್ಸ್ನೆಸ್ ಮತ್ತು ಸ್ವಲ್ಪ ಟೈರಿಂಗ್ ಎನರ್ಜಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ನಿಮಗೆ ಆ್ಯಕ್ಚುಲಿ ಈ ಎನರ್ಜೀಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇರೋ ಥರ ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಆ್ಯಂಪ್ಲಿಫೈ ಮಾಡ್ತಾ ಇರೋ ಥರ ಇದೆ. ನಿಮ್ಮನ್ನ ರಿಸೆಪ್ಟಿವ್ ಸ್ಟೇಟ್ಗೆ ತೊಗೊಂಡು ಹೋಗ್ತಾ ಇರೋ ಥರ ಇದೆ. ಸೊ ದಟ್ ಯು ಕ್ಯಾನ್ ರಿಸೀವ್ ನಿಮ್ಮ ಮ್ಯಾನಿಫೆಸ್ಟೇಷನನ್ನು. ಈ ಸಮಯದಲ್ಲಿ ನಿಮಗೆ ಜಾಸ್ತಿ ಮೆಡಿಟೇಷನ್ ಮಾಡಬೇಕಂತ ಅನ್ನಿಸ್ಬೋದು, ಅಥವಾ ಜಾಸ್ತಿ ಒಂಟಿಯಾಗಿರಬೇಕು ಅಂತ ಅನ್ನಿಸ್ಬೋದು, ಅಥವಾ I don't know, it feels very feminine, goddessy energy, group number 2. ಮತ್ತು ನಿಮ್ಮ ಎಮೋಷನ್ಸ್ ಸ್ಟೆಬಿಲಿಟಿ, ನಿಮ್ಮ ಎಮೋಷನ್ಸ್ನ ಸ್ಟೆಬಿಲೈಸ್ಡ್ ಸ್ಟೇಟ್ಗೆ ತರ್ತಾ ಇರೋ ಥರ ಇದೆ, ಅಥವಾ ತರೋದಕ್ಕೆ ಹೆಲ್ಪ್ ಮಾಡ್ತಾ ಇರೋ ಥರ ಇದೆ ಮರ್ಮೇಡ್ಸ್ ಎನರ್ಜಿ ನಿಮ್ಮ ಲೈಫಲ್ಲಿ ಈ ಸಮಯದಲ್ಲಿ. ಲೈಕ್ ಐ ಆಮ್ ಸೀಯಿಂಗ್ ಲೈಕ್ ನಿಮ್ಮ ಕೈಗೆ ಒಂದು ಎಂಟಿ ಬೌಲ್ ಕೊಡ್ತಾ ಇರೋ ಥರ. ಯಾಕೆಂದರೆ ಯಾರಾದರೂ ಏನಾದರೂ ಕೊಡಬೇಕಂದ್ರೆ, ಈಗ ನಾವು ತರಕಾರಿ ತೊಗೊಂಡು ಹೋಗಬೇಕಂತಂದರೆ ನಾವು ಕೈ ತೊಗೊಂಡು ಹೋಗಿ ಹಿಂಗೆ ತರಕಾರಿ ತರೋದಕ್ಕಾಗೋದಿಲ್ಲ. ಒಂದು ಬ್ಯಾಗ್ ತೊಗೊಂಡು ಹೋಗ್ತೀವಿ. ಈ ಹಾಲು ತೊಗೊಳೋದಕ್ಕೆ ಈ ಯು ಟೇಕ್ ಅ ಕ್ಯಾನ್, ಹಾಲು ತರೋದಕ್ಕೆ ಪ್ಯಾಕೆಟಲ್ಲಿ ತರೋರಾದರೆ ಅದು ಬೇರೆ ವಿಚಾರ. ಬಟ್ ವೆನ್ ಯು ನೀಡ್ ಸಮಥಿಂಗ್, ಯು ನೀಡ್ ಅ ಕಂಟೈನರ್ ಅದನ್ನು ತರೋದಕ್ಕೆ. ಸೊ ಯೂನಿವರ್ಸ್ ಬಂದು ಆ ಕಂಟೈನರ್ನ ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ. ಹೋಪ್ಫುಲಿ ದಟ್ ಮೇಕ್ ಸೆನ್ಸ್. ಯಾಕೆಂದರೆ ಅವ್ರು ತೋರಿಸ್ತಾ ಇರೋ ಇಮೇಜ್ ಅದೇನೆ. ಯೂನಿವರ್ಸ್ ಕೊಟ್ಟಿದ್ದನ್ನು ನೀವು ಹೆಂಗೆ ಈಸ್ಕೊಳ್ತಾ ಇದ್ದೀರಾ, ಯಾವ ರೀತಿ ಈಸ್ಕೊಳ್ತಾ ಇದ್ದೀರಾ, ಅಥವಾ ಈಸ್ಕೊಳ್ಳೋದಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗಿದ್ದೀರಾ. ಸೊ ಇದೆಲ್ಲ ಕ್ವೆಶನ್ಸನ್ನ ಕೇಳ್ತಾ ಇರೋದು, ಮತ್ತು ಈ ಕ್ವೆಶನ್ಸ್ಗೆಲ್ಲ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇರೋ ಥರ ಇದೆ. ಲೈಕ್ ದೇರ್ ಇಸ್ ಅ ಎಂಟಿ ಬೌಲ್. ಆ ಬೌಲ್ನ ನೀವು ಹಿಡ್ಕೊಂಡಿರೋದು ಲೈಕ್ ಐ ಆಮ್ ರೆಡಿ ಟು ರಿಸೀವ್ ಅಂತ ಹೇಳಿ. ಸೊ ಆ ಬೌಲ್ ಒಳಗಡೆ ಆ ಮ್ಯಾನಿಫೆಸ್ಟೇಷನ್ ಫಿಲ್ ಆಗ್ತಾ ಇರೋದು. ಐ ಡೋಂಟ್ ನೋ ಹೆಂಗೆ ಇದು ಎಫೆಕ್ಟ್ ಆಗ್ತಾ ಇದೆ ನಿಮಗೆ ಅಂತ, ಬಟ್ ದಿಸ್ ಈಸ್ ದ ವಿಷನ್ ದಟ್ ಐ ಆಮ್ ಗೆಟಿಂಗ್. ಹೋಪ್ಫುಲಿ ಅದು ರೆಸನೇಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಇಟ್ ಈಸ್ ಈ ವಿಷನ್ಸ್ ಎಲ್ಲ ಬಂದಾಗ ಹೀಗೇನೆ ಮೆಟಫಾರಿಕಲಿ, ಅಂದರೆ ಎಕ್ಸಾಂಪಲ್ ಥರ ಬರುತ್ತೆ, ಡೈರೆಕ್ಟಾಗಿ ಇದೆ ಅಂತ ಹೇಳೋದಿಲ್ಲ. ಅದನ್ನು ಡಿಸೈಫರ್ ಮಾಡ್ಕೊಳ್ಬೇಕಾಗಿರೋದು ನಾವು. ಬಟ್ ಆ್ಯಸ್ ಆಫ್ ನಾವು ಅದನ್ನೇ ತೋರಿಸ್ತಾ ಇರೋದು. ಪ್ಲೇ ಟೈಮ್, ಸೊ ಮರ್ಮೇಡ್ಸ್ ಹೇಳ್ತಾ ಇರೋದು, ಮರ್ಮೇಡ್ ಎನರ್ಜೀಸು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಹೇಳ್ತಾ ಇರೋದು, ಹ್ಯಾವ್ ಫನ್. ಎಷ್ಟು ಕೂಲಾಗಿರ್ತೀರಾ, ಎಷ್ಟು ಆರಾಮಾಗಿರ್ತೀರಾ, ಎಷ್ಟು ಖುಷಿಯಾಗಿರ್ತೀರಾ, ಎಷ್ಟು ನೀವು ನಿಮ್ಮ ಜೀವನದಲ್ಲಿ ಏನು ಸರಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀರಾ, ಎಷ್ಟು ನೀವು ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡ್ತಾ ಹೋಗ್ತೀರಾ, ಎಷ್ಟು ಗ್ರ್ಯಾಟಿಟ್ಯೂಡ್ ಕೊಡ್ತಾ ಹೋಗ್ತೀರಾ, ಎಷ್ಟು ನೀವು ರಿಲ್ಯಾಕ್ಸ್ಡ್ ಆಗಿರ್ತೀರಾ, ಅಷ್ಟು ಈಸಿಯಾಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಲೈಕ್ ವಿ ನೀಡ್ ಅ ಲಿಟಲ್ ಬಿಟ್ ಆಫ್ ಫನ್. ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ, ಇದು ಬರೋ ತನಕ ನಾನು ಖುಷಿಯಾಗಿರೋಕ್ಕಾಗಲ್ಲ, ಇದು ಬರೋ ತನಕ ನಾನು ರಿಲ್ಯಾಕ್ಸ್ ಮಾಡೋಕ್ಕಾಗೋದಿಲ್ಲ, ಇದಾಗೋ ತನಕ ನಾನು ಸೆಲೆಬ್ರೇಟ್ ಮಾಡೋದಿಲ್ಲ. ಅದನ್ನೆಲ್ಲ ಬಿಟ್ಟು ಕ್ಯಾನ್ ಐ ಸೆಲೆಬ್ರೇಟ್ ಟುಡೇ, ಕ್ಯಾನ್ ಐ ಬಿ ಹ್ಯಾಪಿ ಟುಡೇ. ಇದು ಯಾವಾಗ ಬರುತ್ತೆ, ಇದು ಯಾವಾಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಐ ನೋ ಆಗೋ ಟೈಮಿಗೆ ಆಗುತ್ತೆ, ಬಟ್ ಅಲ್ಲಿ ತನಕ ನನ್ನ ಜೀವನನ ನಾನು ಪೋಸ್ಟ್ಪೋನ್ ಮಾಡೋದಿಲ್ಲ. ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ನಾನು ಇವತ್ತು ಹೆಂಗೆ ಖುಷಿಯಾಗಿರಬೇಕು ನಾನು ಹಾಗೆ ಖುಷಿಯಾಗಿರ್ತೀನಿ. ಐ ಆ್ಯಡ್ ಸಮ್ ಫನ್. ಫ್ರೆಂಡ್ಸ್ನ ಮೀಟ್ ಮಾಡೋದಿರ್ಬೋದು, ಅಥವಾ ನಿಮಗೆ ಖುಷಿಯಾಗಿರುವಂಥ ವಿಚಾರಗಳಲ್ಲಿ ಇಂಡಲ್ಜ್ ಮಾಡೋದಿರ್ಬೋದು, ನಿಮ್ಗೆ ಇಷ್ಟವಾಗಿರೋದನ್ನು ತಿನ್ನೋದಿರ್ಬೋದು. ಸೊ ಡೋಂಟ್ ಪೋಸ್ಟ್ಪೋನ್ ಲೈಫ್. ಆ ಮ್ಯಾನಿಫೆಸ್ಟೇಷನ್ ಆದಾಗ ನಾನು ಖುಷಿಯಾಗಿರ್ತೀನಿ ಅಂಥೇಳಿ, ಬಿಕಾಸ್ ಅದು ಯಾವತ್ತಿಗೂ ಆಗದೇ ಇರೋವಂಥ ವಿಚಾರ. ಯಾಕೆಂದರೆ ನಮ್ಮ ಜೀವನನ ಪೋಸ್ಟ್ಪೋನ್ ಮಾಡ್ತಾ ನಮ್ಮ ಜೀವನನೇ ಕಳೆದು ಹೋಗ್ಬಿಡತ್ತೆ. ಇವತ್ತು ಏನಿದೆ ನಮ್ಮ ಕೈಯಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡಿ ಅದಕ್ಕೆ ಗ್ರೇಟ್ಫುಲ್ ಆಗಿದ್ದಾಗ ಆ ಬೌಲ್ ಅಂತ ಏನು ಹೇಳ್ತಾ ಇದ್ದಾರೆ, ಆ ಬೌಲ್ದು ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಈಗ ಇರೋದಕ್ಕೆ ನಾವು ಖುಷಿ ಇಲ್ಲ ಅಂತಂದರೆ ಯೂನಿವರ್ಸ್ ವಿಲ್ ನಾಟ್ ಗಿವ್ ಅಸ್ ಮೋರ್. ಯಾಕೆಂದರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ನಮಗೆ ಆಲ್ರೆಡಿ ಇರೋದನ್ನು, ನಮ್ಗೆ ಆಲ್ರೆಡಿ ಬಂದಿರೋ ಬ್ಲೆಸ್ಸಿಂಗ್ಸ್ಗೆ ನಾವು ಗ್ರೇಟ್ಫುಲ್ ಆಗಿಲ್ಲ. ಸೊ ಯೂನಿವರ್ಸ್ ಕ್ಯಾನ್ ನಾಟ್ ಬ್ರಿಂಗ್ ಅಸ್ ಮೋರ್. ಈ ಬೌಲ್ದು ಕೆಪಾಸಿಟಿ, ರಿಸೀವಿಂಗ್ ಕೆಪಾಸಿಟಿ, ನಿಮ್ಮ ಕೈಯಲ್ಲಿರೋ ಆ ಕಂಟೈನರ್ ಕೆಪಾಸಿಟಿ ದೊಡ್ಡದಾಗಬೇಕು ಅಂತಂದರೆ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಆಲ್ರೆಡಿ ಏನಿದೆ ನಿಮ್ಮ ಹತ್ರ ಅದ್ರ ಬಗ್ಗೆ. ಯು ಹ್ಯಾವ್ ಟು ಬಿ ಹ್ಯಾಪಿ ಆಲ್ರೆಡಿ, ನಿಮ್ಗೆ ಆಲ್ರೆಡಿ ಬಂದಿರೋ ಬ್ಲೆಸ್ಸಿಂಗ್ಸ್ ಬಗ್ಗೆ. ನಿಮಗೆ ಇವತ್ತಿನ ದಿನದಲ್ಲಿ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಸೆಂಡ್ ಔಟ್ ಗ್ರ್ಯಾಟಿಟ್ಯೂಡ್. ಈ ಸ್ವಲ್ಪ ಖುಷಿನ, ಈ ಪ್ಲೇಫುಲ್ನೆಸ್ನ, ಈ ಆರಾಮನ ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡಿದಾಗ ಯುವರ್ ಕಂಟೈನರ್ ವಿಲ್ ಗ್ರೋ ಬಿಗರ್. ಜಾಸ್ತಿ ಹಿಡಿಯೋದಕ್ಕೆ ಯೂನಿವರ್ಸ್ ನಿಮಗೆ
ಬರೀ ನೀವು 1 kg ಅಕ್ಕಿ ಕೇಳ್ತಾ ಇರ್ಬೋದು. ಸೊ ನಿಮ್ಮ ಕಂಟೈನರ್ ಬರೀ 1 kg ಅಕ್ಕಿನ ಹಿಡಿಸೋ ಅಷ್ಟೇ ಇರ್ಬೋದು ಅಥವಾ ಅದಕ್ಕಿಂತ ಚಿಕ್ಕದಿರ್ಬೋದು. ಬಟ್ ಯೂನಿವರ್ಸ್ ನಿಮಗೆ 1 kg ಅಲ್ಲ, ಬೌಂಟಿಲೆಸ್ ಲೈಕ್ ಬೌಂಡ್ಲೆಸ್ ಬೌಂಟಿ ಕೊಡಬೇಕಂತ ಅಂದ್ಕೊಳ್ತಾ ಇರೋದು. ಸೊ ಆ ಕೆಪಾಸಿಟಿನ ನೀವು ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ನಿಮ್ಮ ಬ್ಲೆಸ್ಸಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡಬೇಕು, ನಿಮ್ಮ ಗ್ರ್ಯಾಟಿಟ್ಯೂಡ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡಬೇಕು, ನಿಮ್ಮ ಖುಷಿನ ಆಲ್ರೆಡಿ ಏನಿದೆ ನನ್ನ ಸುತ್ತ ಅದ್ರ ಬಗ್ಗೆ ನಾನು ಎಕ್ಸೈಟ್ ಆಗೋದನ್ನು ಕಲ್ತ್ಕೊಳ್ಳೋದನ್ನು ಇಂಪ್ರೂವ್ ಮಾಡ್ಕೋಬೇಕು. ಬಿಕಾಸ್ ದೇರ್ ಇಸ್ ಸೋ ಮಚ್ ಯೂನಿವರ್ಸ್ ಬ್ಲೆಸ್ ಮಾಡಬೇಕಂತ ಅಂದ್ಕೊಳ್ತಾ ಇರೋದು. ನಮ್ಮ ಕೈಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಯಾಕೆಂದರೆ ನಮ್ಮ ಹತ್ರ ಅಷ್ಟು ದೊಡ್ಡ ಕಂಟೈನರು ಇಲ್ಲ ಅಥವಾ ಅಷ್ಟು ದೊಡ್ಡ ಕಂಟೈನರ್ ನನ್ನ ಕೈಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಅಂತ ಕೂಡ ನನಗೆ ಗೊತ್ತಿಲ್ಲ. ಸೊ ಯೂನಿವರ್ಸ್ ಇಸ್ ಪ್ರಿಪೇರಿಂಗ್ ಯು. ಕೆಲವ್ರಿಗೆ ಇದು ರಿಲೇಷನ್ಶಿಪ್, ಆಬ್ಸಲ್ಯೂಟ್ಲಿ ವಿ ಹ್ಯಾವ್ ಸೋಲ್ಮೇಟ್ ರಿಲೇಷನ್ಶಿಪ್, ನ್ಯೂ ರೊಮ್ಯಾನ್ಸ್. ಓಕೆ, ದೇರ್ ಈಸ್ ರಿಲೇಷನ್ಶಿಪ್ ಹೀಲಿಂಗ್ ಅಥವಾ ರಿಲೇಷನ್ಶಿಪ್ ಬರ್ತಾ ಇರೋದು ನಿಮ್ಮ ಜೀವನದಲ್ಲಿ, ಅಥವಾ ಇದು ಹೊಸ ಜಾಬ್ ಆಪರ್ಚುನಿಟಿ ಇರ್ಬೋದು. ಬಟ್ ದಿಸ್ ಈಸ್ ಅ ಮ್ಯಾನಿಫೆಸ್ಟೇಷನ್. ಗ್ರೂಪ್ ನಂಬರ್ 2. ಸೊ ಮರ್ಮೇಡ್ ಎನರ್ಜೀಸ್ ನಿಮಗೆ ಹೇಳ್ತಾ ಇರೋದು ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಜೀವನಕ್ಕೆ ಎಂಟರ್ ಆಗ್ತಾ ಇದೆ. ಸೊ ಆಬ್ಸಲ್ಯೂಟ್ಲಿ, ಐ ಮೀನ್ ಈ ಕಾರ್ಡ್ನ ಸಡನ್ ಆಗಿ ತೋರಿಸ್ಬಿಟ್ಟು ಸೆಟ್ ಯುವರ್ ಸೈಟ್ಸ್ ಹೈಯರ್. ಸೊ ಯು ಆರ್ ರೀಚಿಂಗ್, ನಿಮ್ಮ ಗೋಲ್ನ ರೀಚ್ ಆಗ್ತಾ ಇರೋದು, ಆ ಸ್ಟಾರ್ನ ನಿಮ್ಮ ಕೈಗೆ ಕೊಡ್ತಾ ಇರೋದು. ಇದನ್ನೇ ಹೇಳಿದ್ದು, ಆ ರಿಸೆಪ್ಟಿವಿಟಿ, ಆ ಕೈನ ಓಪನ್ ಮಾಡಿ ಆ ಸ್ಟಾರ್ ಈಸ್ ದ ಮ್ಯಾನಿಫೆಸ್ಟೇಷನ್ ನಮ್ಮ ಜೀವನದಲ್ಲಿ ಬರ್ತಾ ಇರೋವಂಥದ್ದು ಅಥವಾ ಯೂನಿವರ್ಸ್ ಕೊಡ್ತಾ ಇರೋವಂಥ ಬ್ಲೆಸ್ಸಿಂಗ್ಸು. ಎಷ್ಟು ಕಲರ್ ಇದೆ ನೋಡಿ ಅದರಲ್ಲಿ, ಹ್ಯಾಪಿ ಹೋಲಿ ಅನ್ನೋ ಥರ. ಸೊ ದೆರ್ ಇಸ್ ಸೋ ಮಚ್ ಆಫ್ ಕಲರ್ಸ್ ಆ ಸ್ಟಾರಲ್ಲಿ. ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಇನ್ನೂ ಬೆಟರ್, ಇನ್ನೂ ಫಂಟಾಸ್ಟಿಕ್ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರೋದು ನಿಮ್ಮ ಜೀವನದಲ್ಲಿ. ಸೊ ನಿಮ್ಮ ಒಂದು ಟು ಡ್ರೀಮ್ ಬಿಗ್ ಕೆಪಾಸಿಟಿನ, ನಿಮ್ಮ ಕಂಟೈನರ್ನ, ನಿಮ್ಮ ರಿಸೆಪ್ಟಿವಿಟಿನ, ನಿಮ್ಮ ಅಲೈನ್ಮೆಂಟನ್ನ ಈ ಸಮಯದಲ್ಲಿ ಇಂಪ್ರೂವ್ ಮಾಡ್ತಾ ಇರೋದು. ಸೊ ಮರ್ಮೇಡ್ಸ್ ಬಂದು ಈ ಸಮಯದಲ್ಲಿ ನಿಮಗೆ ಹೇಳ್ತಾ ಇರೋದು, ನಿಮ್ಮ ಮ್ಯಾನಿಫೆಸ್ಟೇಷನ್ ಇಟ್ ಇಸ್ ಕಮಿಂಗ್ ಗ್ರ್ಯಾಂಡ್, ಇಟ್ ಈಸ್ ಗ್ರ್ಯಾಂಡ್, ಇಟ್ ಈಸ್ ಬಿಗ್ ಆ್ಯಂಡ್ ಇಟ್ ಈಸ್ ಅನ್ಬಿಲೀವಬಲ್. ಬಟ್ ಅದಕ್ಕೆ ನೀವು ಪ್ರಿಪೇರ್ ಆಗಿದ್ದೀರಾ. ಅದನ್ನು ಇಟ್ಕೊಳ್ಳೋ ಅಂಥ ಒಂದು ದೊಡ್ಡ ಕಂಟೈನರ್ ನಿಮ್ಮ ಹತ್ರ ಇದೆಯಾ, ಅಥವಾ ಅದನ್ನು ಕಂಟೈನರ್ ಬಂದು ಇಟ್ ಈಸ್ ಜಸ್ಟ್ ಅ ಮೆಟಫಾರ್, ಬಟ್ ಅದನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ನಮಗಿದೆಯಾ, ಅಥವಾ ಅದನ್ನು ಅಷ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಿ ಅಥವಾ ನಮ್ಮ ಮೈಂಡ್ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಒಂದು ಸ್ಟೇಜಲ್ಲಿ ನಾವು ಇದ್ದೀವಾ. ಮತ್ತು ಇವತ್ತಿಗೆ ಈ ಸಮಯದಲ್ಲಿ ನಾನು ನನ್ನ ಜೀವನನ ನಾನು ಎಂಜಾಯ್ ಮಾಡ್ತಾ ಇದ್ದೀನಾ, ಖುಷಿಯಾಗಿದ್ದೀನಾ, ನನ್ನ ಬ್ಲೆಸ್ಸಿಂಗ್ಸ್ನ ನಾನು ಕೌಂಟ್ ಮಾಡ್ತಾ ಇದ್ದೀನಾ, ಆಮ್ ಐ ಗ್ರೇಟ್ಫುಲ್ ಫಾರ್ ವಾಟ್ ಐ ಹ್ಯಾವ್. ಇದೆಲ್ಲದ್ರ ಮೇಲೂ ಈ ಬರ್ತಾ ಇರೋವಂಥ ಈ ಸ್ಟಾರ್, ಈ ಕಲರ್ಫುಲ್ ಮ್ಯಾನಿಫೆಸ್ಟೇಷನ್ ಡಿಪೆಂಡ್ ಆಗಿರೋದು. ಸೊ ನಿಮ್ಮ ಅಲೈನ್ಮೆಂಟನ್ನು ಸರಿ ಮಾಡ್ತಾ ಇರೋದು. ಸೊ ಮರ್ಮೇಡ್ಸ್ ಹೇಳ್ತಾ ಇರೋದು ಲೈಕ್ ಯು ಆರ್ ಯು ಹ್ಯಾವ್ ಬಿನ್ ವೇಟಿಂಗ್, ಯಾವುದಕ್ಕಾಗಿನೋ ನೀವು ವೇಟ್ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಸೊ ಮರ್ಮೇಡ್ಸ್ ಎನರ್ಜಿ ಬಂದು ನಿಮಗೆ ಈ ಸಮಯದಲ್ಲಿ ತರ್ತಾ ಇರುವಂಥ ಮೆಸೇಜು ದ ವೇಟ್. ಮತ್ತು ಇನ್ನೊಂದೇನು ಮೆಸೇಜ್ ಬರ್ತಾ ಇರೋದು ಅಂತಂದರೆ, ಹೊರಗಡೆ ಸಿಚುವೇಷನಲ್ಲಿ ಇನ್ನೂ ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಆಗಿಲ್ಲ ಅಂತ ಹೇಳಿ ನಾವು ಅದ್ರ ಮೇಲೆ ಫೋಕಸ್ ಮಾಡ್ದಿರಾ ಹೇಗೆ ನಾವು ಬರುತ್ತೆ ಅನ್ನುವಂತಹ ಖುಷಿನಲ್ಲಿ ಯಾವಾಗ ಇರ್ತೀವಿ, ಆ ಎಕ್ಸೈಟ್ಮೆಂಟಲ್ಲಿ, ಆ ಕ್ಯೂರಿಯಾಸಿಟಿನಲ್ಲಿ. ಈಗ ಹೋಲಿ ಹಬ್ಬ ಬರ್ತಿದೆ ಅಂತಂದರೆ ವಿ ಆಲ್ರೆಡಿ ನೋ ಈ ತಾರೀಕಿಗೆ ಈ ಹಬ್ಬ ಬರುತ್ತೆ ಅಂತ ಹೇಳಿ ಹೇಗೆ ಅದಕ್ಕೆ ಪ್ರಿಪೇರ್ ಆಗೋದು, ಹೇಗೆ ನಾನು ಎಕ್ಸೈಟ್ ಆಗೋದು, ಐ ಆಮ್ ಸೋ ಎಕ್ಸೈಟೆಡ್, ನನ್ನ ಮ್ಯಾನಿಫೆಸ್ಟೇಷನ್ ಬರ್ತಾ ಇದೆ ಅಂತ ಹೇಳಿ. ಸೊ ಮರ್ಮೇಡ್ಸ್ ಎನರ್ಜಿ ಹೇಳ್ತಾ ಇರೋದು ನಿಮಗೆ ಗೆಟ್ ಎಕ್ಸೈಟೆಡ್ ಫಾರ್ ಲೈಫ್. ಓಕೆ, ಗೆಟ್ ಎಕ್ಸೈಟೆಡ್ ಫಾರ್ ನೋ ರೀಸನ್. ಯಾವುದೇ ಕಾರಣ ಬೇಕಿಲ್ಲ ನಾವು ಖುಷಿ ಆಗೋದಕ್ಕೆ ಅಥವಾ ನಮಗೆ ಖುಷಿಯಾಗಿರುವಂಥ ಕೆಲಸಗಳನ್ನ ಮಾಡೋದಕ್ಕೆ. ಗೆಟ್ ಎಕ್ಸೈಟೆಡ್, ಗೆಟ್ ಹ್ಯಾಪಿ, ಪ್ರಿಪೇರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇರೋದು ಈ ಮ್ಯಾನಿಫೆಸ್ಟೇಷನ್ನ ರಿಸೀವ್ ಮಾಡೋದಕ್ಕೆ. ಐ ಥಿಂಕ್ ದೆರ್ ಇಸ್ ಸಮಥಿಂಗ್ ಬಿಗ್ ಅನ್ಎಕ್ಸ್ಪೆಕ್ಟೆಡ್ ಮ್ಯಾನಿಫೆಸ್ಟೇಷನ್ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು. ಎಸ್ಪೆಷಲಿ ಇಲ್ಲಿ ಸೋಲ್ಮೇಟ್ ಕಾರ್ಡೇ ಬಂದಿರೋದ್ರಿಂದ ಇದು ರಿಲೇಷನ್ಶಿಪ್ ಮ್ಯಾನಿಫೆಸ್ಟೇಷನ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಈ ರಿಲೇಷನ್ಶಿಪ್ನ ಈ ರೀತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಅಥವಾ ಇಂಥ ಒಂದು ಬ್ಯೂಟಿಫುಲ್ ರಿಲೇಷನ್ಶಿಪ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಯು ಮೇ ಮ್ಯಾನಿಫೆಸ್ಟ್ ದ್ಯಾಟ್. ಅಥವಾ ಈ ಜಾಬ್ ಆಪರ್ಚುನಿಟಿ ಇರ್ಬೋದು. ಬಟ್ ವಾಟ್ ಎವರ್ ಯು ಆರ್ ಟ್ರೈಂಗ್ ಟು ಮ್ಯಾನಿಫೆಸ್ಟ್ ಗ್ರೂಪ್ ನಂಬರ್ 2, ಇಟ್ ಈಸ್ ಕಮಿಂಗ್, ಇಟ್ ಈಸ್ ಹ್ಯಾಪನಿಂಗ್. ಸೊ ಡೌಟ್ ಪಡ್ದಿರಾ, ಕ್ವೆಶನ್ ಮಾಡ್ದಿರಾ ಯಾವಾಗ ಯಾಕೆ ಅಂತ ಹೇಳಿ. ಬಿಕಾಸ್ ನಿಮ್ಮ ಅಂಡರ್ಲೈಂಗ್ ಎನರ್ಜಿ ಬಂದು ವೇಟ್ ಇದೆ, ಸ್ವಲ್ಪ ಬೋರ್ಡಮ್ ಇದೆ, ಸ್ವಲ್ಪ ಕ್ವೆಶನಿಂಗ್ ಇದೆ, ಡೌಟ್ಸ್ ಇದೆ. ಬಟ್ ಮರ್ಮೇಡ್ಸ್ ಹೇಳ್ತಾ ಇರೋದು
ಗೆಟ್ ಎಕ್ಸೈಟೆಡ್, ಗೆಟ್ ಹ್ಯಾಪಿ, ಸ್ಟಾರ್ಟ್ ಸೆಲೆಬ್ರೇಟಿಂಗ್. ಓಕೆ, ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡ್ತಾ ಗ್ರೇಟ್ಫುಲ್ ಆಗಿರ್ತಾ ಆಲ್ರೆಡಿ ಏನು ನಮ್ಮಲ್ಲಿ ಖುಷಿ ಇದೆ ಅದರಲ್ಲಿ ನಾವು ಆ್ಯಂಪ್ಲಿಫೈ ಮಾಡ್ತಾ ಆ ಎನರ್ಜಿಗೆ ನಾವು ಆ್ಯಂಕರ್ ಮಾಡ್ಕೊಳ್ತಾ ಆ ಎಕ್ಸೈಟ್ಮೆಂಟಲ್ಲಿದ್ದಾಗ ಈ ಮ್ಯಾನಿಫೆಸ್ಟೇಷನ್ ಬರೋದು, ಯೂನಿವರ್ಸ್ ನಮಗೆ ಮ್ಯಾನಿಫೆಸ್ಟೇಷನ್ನ ಡೆಲಿವರ್ ಮಾಡೋದಕ್ಕೆ ನಮ್ಮ ಎನರ್ಜಿ ಪ್ರಿಪೇರ್ ಆಗಿರುತ್ತೆ ಮತ್ತು ಎನರ್ಜಿ ವೈಬ್ರೇಷನ್ ಮ್ಯಾಚ್ ಆಗುತ್ತೆ. ನಾವು ಬೇಜಾರಲ್ಲಿದ್ದಾಗ ನಮಗೆ ಖುಷಿ ಕೊಡೋ ಅಂಥದ್ದನ್ನು ಯೂನಿವರ್ಸ್ ತಂದು ಕೊಡೋದಕ್ಕಾಗಲ್ಲ, ಯಾಕೆಂದರೆ ನಮ್ಮ ಎನರ್ಜಿ, ನಮ್ಮ ವೈಬ್ರೇಷನ್, ನಮ್ಮ ಫ್ರೀಕ್ವೆನ್ಸಿ ಅಲ್ಲಿಗೆ ಮ್ಯಾಚ್ ಆಗ್ತಾ ಇಲ್ಲ. ಈ ರೇಡಿಯೋ ಸಿಗ್ನಲ್ನ ಟ್ಯೂನ್ ಮಾಡೋ ಥರ ನೀವು ರೇಡಿಯೋ ಸಿಗ್ನಲ್ನ ನೀವು ಟ್ಯೂನ್ ಮಾಡಲಿಲ್ಲ ಅಂತ ಅಂದರೆ ಆ ರೇಡಿಯೋನಲ್ಲಿ ಆ ಸೌಂಡ್ ಬರ್ತಾ ಇರುತ್ತೆ, ಯಾವುದು ಮ್ಯೂಸಿಕ್ ಬರ್ತಾ ಇರಲ್ಲ, ಸುಮ್ಮನೆ ಕರರ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಬಟ್ ಅದರ ಮ್ಯೂಸಿಕ್ ಬರಬೇಕಾದ್ರಲ್ಲಿ ಅಂದರೆ ಯು ಹ್ಯಾವ್ ಟು ಫೈನ್ ಟ್ಯೂನ್ ಆ ರೇಡಿಯೋ ಸಿಗ್ನಲನ್ನು. ಸೊ ಯೂನಿವರ್ಸ್ ಹೇಳ್ತಾ ಇರೋದು, ಎಸ್ಪೆಷಲಿ ಮರ್ಮೇಡ್ಸ್ ಹೇಳ್ತಾ ಇರೋದು ನಿಮಗೆ ಇವತ್ತು, ಯು ಹ್ಯಾವ್ ಟು ಟ್ಯೂನ್ ನಿಮ್ಮ ವೈಬ್ರೇಷನನ್ನು ಈ ಸಮಯದಲ್ಲಿ. ಸೊ ಆ ಟ್ಯೂನ್ ಮಾಡೋದು ಹೇಗೆ, ನೀವು ಈಸ್ ಬಿಕಮಿಂಗ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಆಲ್ರೆಡಿ ನಿಮ್ಮಲ್ಲಿ ಇರೋವಂಥ ಖುಷಿಗೆ, ಆಲ್ರೆಡಿ ಇರೋವಂಥ ಮ್ಯಾನಿಫೆಸ್ಟೇಷನ್, ಆಲ್ರೆಡಿ ಏನನ್ನು ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ, ನೀವಿರೋವಂಥ ಮನೆ ಬಗ್ಗೆ ಖುಷಿ, ನೀವು ಹಾಕ್ಕೊಳ್ಳೋವಂಥ ಬಟ್ಟೆ ಬಗ್ಗೆ ಖುಷಿ, ನೀವು ಮಾಡ್ಕೊಳ್ಳೋವಂಥ ಮೇಕಪ್ ಬಗ್ಗೆ ಖುಷಿ, ಆಸಕ್ತಿ, ಕುತೂಹಲ, ಬೀಯಿಂಗ್ ಹ್ಯಾಪಿ, ಬೀಯಿಂಗ್ ಗ್ರೇಟ್ಫುಲ್. ಬಸ್ ಸರಿಯಾದ ಟೈಮಿಗೆ ಸಿಕ್ತು ಅಂತ ಅಂದರೆ ಸೆಲೆಬ್ರೇಟ್, ಓ ಮೈ ಗಾಡ್ ಐ ಗಾಟ್ ಮೈ ಬಸ್ ಆನ್ ಟೈಮ್ ಅಂತ ಹೇಳಿ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಜಾಗಕ್ಕೆ ಹೋಗಿದರೆ ಬಿ really happy about that. So find ways to be happy. Count your blessings. ಸಣ್ಣ blessings ಆದ್ರೂ ಪರವಾಗಿಲ್ಲ. Count your blessings. Be grateful and really ನಿಮ್ಮ ಎನರ್ಜಿನ ಫೈನ್ ಟ್ಯೂನ್ ಮಾಡೋದು ಈ ಸಮಯದಲ್ಲಿ ವಿಲ್ ಹೆಲ್ಪ್ ಯೂನಿವರ್ಸ್ಗೆ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಇನ್ನೂ ಬೇಗ ಡೆಲಿವರ್ ಮಾಡೋದಕ್ಕೆ. ಐ ಹ್ಯಾವ್ ಸೋ ಮೆನಿ ಕಾರ್ಡ್ಸ್. ಗ್ರೂಪ್ ನಂಬರ್ 2 ಲೈಕ್ ಎಷ್ಟೊಂದು ಹೇಳಬೇಕು ಅನ್ನೋ ಥರ, ಎಷ್ಟೊಂದು ಬರ್ತಾ ಇದೆ ಅನ್ನೋ ಥರ, ಇಟ್ ಈಸ್ ಆಲ್ ಫಾಲಿಂಗ್ ಎವ್ರಿವೇರ್. ವಿ ಹ್ಯಾವ್ 3 ಆಫ್ ಪೆಂಟಿಕಲ್ಸ್. ದಿಸ್ ಈಸ್ ಮ್ಯಾನಿಫೆಸ್ಟೇಷನ್. ಗ್ರೂಪ್ ನಂಬರ್ 2 ಇದು ಮ್ಯಾನಿಫೆಸ್ಟೇಷನ್ ಕಾರ್ಡ್. ಇದು ಟ್ಯಾರೋನಲ್ಲಿ ಆ್ಯಂಡ್ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದಿಸ್ ಕ್ಯಾನ್ ಬಿ ಅಬೌಟ್ ಮನಿ ಆಲ್ಸೋ. ದುಡ್ಡು ಮಲ್ಟಿಪ್ಲೈ ಆಗ್ತಾ ಇರೋವಂಥದ್ದು, ದುಡ್ಡನ್ನು ಸಿಚುವೇಶನ್ನು ಸಾಲ್ವ್ ಆಗ್ತಾ ಇರೋವಂಥದ್ದು, ಹೊಸ ಥರ ದುಡ್ಡು ಮಾಡುವಂಥ ಆಲೋಚನೆ ಅಥವಾ ಐಡಿಯಾನ ನೀವು ಪರ್ಸ್ಯೂ ಮಾಡಿ ಅದರಲ್ಲಿ ಸಕ್ಸಸ್ ಕಾಣುವಂಥದ್ದು. ಸೊ ದೆರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್. ಈ ಡಾಟ್ಸ್ ಬಂದು ಕನೆಕ್ಟ್ ಆಗ್ತಾ ಇರೋದು ಸೊ ನಿಮ್ಮ ಸ್ಟೆಬಿಲಿಟಿಗೆ. ಬಟ್ ಇದು ಟ್ರಯಾಂಗಲ್ ಆಗಿರೋದ್ರಿಂದ ದಿಸ್ ಇಸ್ ಕೈಂಡ್ ಆಫ್ ಪಿರಮಿಡ್ ವೈಬ್ಸ್ ಕೊಡ್ತಾ ಇರೋದು ನನಗೆ. ಇಟ್ಸ್ ಲೈಕ್ ಡಿವೈನ್ ಸಪೋರ್ಟ್ ನಿಮಗೆ ಸಿಗ್ತಾ ಇರೋದು ಈ ಸಮಯದಲ್ಲಿ. ವಿತ್ 6 ಆಫ್ ಪೆಂಟಕಲ್ಸ್ ಕೂಡ ಅಷ್ಟೇ, ಇದು ಸಪೋರ್ಟ್ ಬರ್ತಾ ಇರೋದು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿರೋ ಥರ ಹೊರಗಡೆಯಿಂದ ಯಾವುದೋ ರೀತಿ ಸಪೋರ್ಟ್ ನಿಮಗೆ ಸಿಗ್ತಾ ಇರೋದು. ಅನ್ಎಕ್ಸ್ಪೆಕ್ಟೆಡ್ ಬ್ಲೆಸ್ಸಿಂಗ್ಸ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್, ಅನ್ಎಕ್ಸ್ಪೆಕ್ಟೆಡ್ ಗುಡ್ ನ್ಯೂಸ್ ಅನ್ನೋ ಥರ ನೀವು ಇಟ್ ಫೀಲ್ಸ್ ಮೋರ್ ದೆನ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಕ್ಕಿಂತ ಜಾಸ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇರೋದು. ಸೊ ಯೂನಿವರ್ಸ್ ಹೇಳ್ತಾ ಇರೋದು, ಮರ್ಮೇಡ್ಸ್ ಹೇಳ್ತಾ ಇರೋದು ನಿಮಗೆ ಫೈನ್ ಟ್ಯೂನ್ ನಿಮ್ಮ ಎನರ್ಜೀಸ್ನ, ನಿಮ್ಮ ಎಮೋಷನ್ಸ್ನ, ನಿಮ್ಮ ಡಯಲ್ ಅಪ್ ಯುವರ್ ಹ್ಯಾಪಿನೆಸ್ ಅಂತ ಹೇಳ್ತಾ ಇರೋದು. ವಿ ವಾಂಟ್ ಯು ಟು ಗೆಟ್ ಎಕ್ಸೈಟೆಡ್, ಬಿಕಮ್ ಕ್ಯೂರಿಯಸ್ ಬಿಕಾಸ್ ದೆರ್ ಇಸ್ ಲಾಟ್ ದಟ್ ಇಸ್ ಕಮಿಂಗ್. ಗ್ರೂಪ್ ನಂಬರ್ 2 ವಿ ಹ್ಯಾವ್ 6 2 ಸಲ ಇದೆ. ವಿ ಹ್ಯಾವ್ 6 ಆಫ್ ಪೆಂಟಕಲ್ಸ್, ವಿ ಹ್ಯಾವ್ 6 ಆಫ್ ಸ್ವಾರ್ಡ್ಸ್. 6 ಆಫ್ ಸ್ವಾರ್ಡ್ಸ್ ಬಂದು ಈ ಹಾರ್ಡ್ಶಿಪ್ಪಿಂದ ದೂರ ಹೋಗ್ತಾ ಇರೋದು, ಪ್ರಾಬ್ಲಮ್ಸ್ಗಳಿಂದ ದೂರ ಹೋಗ್ತಾ ಇರೋದು. ಮತ್ತು ಈ ದೂರ ಹೋಗ್ತಾ ಇರೋದು ಈ ಕಾರ್ಡು ಆ್ಯಕ್ಚುಯಲ್ ರೇಡರ್ ವೇಟ್ ರೆಗ್ಯುಲರ್ ಟ್ಯಾರೋನಲ್ಲಿ ಬೇರೆಯವ್ರು ಯಾರೋ ಕರ್ಕೊಂಡು ಹೋಗ್ತಾ ಇರೋದು. ಇವರೇ ಈ ದೋಣಿನಲ್ಲಿ ಹೋಗ್ತಾ ಇರ್ತಾರೆ ಇಬ್ಬರು. ಇವರೇ ಆ ದೋಣಿನ ನ್ಯಾವಿಗೇಟ್ ಮಾಡ್ತಾ ಇಲ್ಲ, ಸಂಬಡಿ ಎಲ್ಸ್ ವಿಲ್ ಬಿ ನ್ಯಾವಿಗೇಟಿಂಗ್ ಆ ದೋಣಿನ ಆ್ಯಕ್ಚುಯಲ್ ಇಮೇಜಲ್ಲಿ. ಸೊ ಯೂನಿವರ್ಸ್ ಇಸ್ ಆ್ಯಕ್ಚುಲಿ ಹೆಲ್ಪಿಂಗ್ ಯು, ಟೇಕಿಂಗ್ ಯು ಎಲ್ಲಿ ಹೋಗ್ಬೇಕು ಅಲ್ಲಿಗೆ. ನಿಮ್ಮ ಕೆಲಸ ಟು ಬಿ ರಿಯಲಿ ಹ್ಯಾಪಿ, ಟು ಬಿ ಗ್ರೇಟ್ಫುಲ್ ಆ್ಯಂಡ್ ಗೆಟ್ ಎಕ್ಸೈಟೆಡ್. ನಿಮ್ಮ ವೈಬ್ರೇಷನನ್ನು ರೇಸ್ ಮಾಡೋದು, ನಿಮ್ಮ ಫ್ರೀಕ್ವೆನ್ಸಿನ ರೇಸ್ ಮಾಡೋದು, ರಿಸೆಪ್ಟಿವಿಟಿಯಲ್ಲಿರೋದು, ಲೈಕ್ ಓಪನ್ ಆಗಿರೋದು, ಬ್ರಾಡ್ ಮೈಂಡೆಡ್ ಆಗಿರೋದು, ಟು ಡ್ರೀಮ್ ಬಿಗ್, ಟು ರೈಟ್ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಸ್ಟಾರ್ಟ್ ಮಾಡಿ. ನೀವು ಇನ್ನೂ ಗ್ರ್ಯಾಟಿಟ್ಯೂಡ್ ಬರೀತಿಲ್ಲ ಅಥವಾ ಗ್ರ್ಯಾಟಿಟ್ಯೂಡ್ ಬಗ್ಗೆ ಆಲೋಚಿಸ್ತಿಲ್ಲ ಅಂತ ಅಂದರೆ this is the moment of getting happy. Group number 2 to becoming happy, excited, curious and preparation. ನಿಮ್ಮ ಮ್ಯಾನಿಫೆಸ್ಟೇಷನನ್ನು ರಿಸೀವ್ ಮಾಡೋದಕ್ಕೆ ಬೇಕಾಗಿರೋಂಥ ಪ್ರಿಪರೇಷನ್ ಮಾಡೋದು. ಲೈಕ್ ಐ ಮೀನ್ ಐ ಕೆನಾಟ್ emphasize enough
there is something coming ಅಂತ ಹೇಳಿ, ಲೈಕ್ ವಿ ಹ್ಯಾವ್ ಎಂಪ್ರೆಸ್ ಹಿಯರ್, ದಟ್ ಲೆಜರ್ಲಿ ಕಂಫರ್ಟಬಲ್ ಆಗಿ ಯು ಆರ್ ರಿಯಲಿ ಚಿಲ್ಲಿಂಗ್. ಈ ಥರ ನೀವು ರಿಲ್ಯಾಕ್ಸ್ಡ್ ಆಗಿದ್ದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಬರೋದು. ನೀವು ಓವರ್ ಥಿಂಕ್ ಮಾಡಬೇಕಾದ್ರೆ ಎಲ್ಲೋಯ್ತು, ಯಾಕೆ ಬಂದಿಲ್ಲ, ಇನ್ನೂ ಯಾಕೆ ಆಗಿಲ್ಲ, ಇನ್ನೂ ಯಾಕೆ ಈ ಜಾಬ್ ಸಿಕ್ಕಿಲ್ಲ, ಇಷ್ಟೊತ್ತಿಗೆ ಆಗಬೇಕಾಯಿತು, ಇಷ್ಟೊತ್ತಿಗೆ ಇದಾಗಬೇಕಾಯಿತು, ಇಷ್ಟೊತ್ತಿಗೆ ಇದು ಬರಬೇಕಾಗಿತ್ತು, ಲೈಕ್ ಐ ಆಮ್ ಡೌಟಿಂಗ್ ಮೈ ಸೆಲ್ಫ್, ಐ ಆಮ್ ಡೌಟಿಂಗ್ ಮೈ ಪಾತ್, ಎಲ್ಲನೂ ಕ್ವಶನ್ ಮಾಡ್ತಾ ಇದ್ದೀನಿ, ವೇರ್ ಇಸ್ ಮೈ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ. ಬಟ್ ವಾಟ್ ವಿ ವಾಂಟ್ ಯು is to be more relaxed, more chilled, and prepare yourself. I know it is happening anta heli, to align yourself, because something big, something great, something grand is happening nimma life alli samyadalli. So ee beautiful news mermaids inda barta iruವಂತದ್ದು hopefully nimge ಆ ಸ್ಮೈಲ್ ನ, ಆ ಕಾನ್ಫಿಡೆನ್ಸ್ ನ, ಮತ್ತೆ ನಿಮ್ಮ ಬಿಲೀಫ್ನ ಸ್ಟ್ರಾಂಗ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ದಿಸ್ ಈಸ್ ಯೂನಿವರ್ಸ್ ಹೆಲ್ಪಿಂಗ್ ಯು, ಯೂನಿವರ್ಸ್ ಸಪೋರ್ಟಿಂಗ್ ಯು, ಯೂನಿವರ್ಸ್ ಗೈಡಿಂಗ್ ಯು. ನಿಮ್ಮ ಮ್ಯಾನಿಫೆಸ್ಟೇಷನ್ನ ನೀವು ಅಂದ್ಕೊಂಡಿರೋದು, ಅದೇ ಹೇಳದ್ನಲ್ಲ, 1 kg ಇರ್ಬೋದು ಅಕ್ಕಿ, ನೀವು ಕೇಳ್ತಾ ಇರೋಂಥ ಮ್ಯಾನಿಫೆಸ್ಟೇಷನ್ ಕ್ಯಾನ್ ಬಿ ವೆರಿ ವೆರಿ ಸ್ಮಾಲ್, ಬಟ್ ಯೂನಿವರ್ಸ್ ಈಸ್ ಗಿವಿಂಗ್ ಯು ಅ ಬಿಗ್ 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 ಮ್ಯಾನಿಫೆಸ್ಟೇಷನ್ಸ್. ಸೊ ಪ್ರಿಪೇರ್ ಯೋರ್ ಸೆಲ್ಫ್, ಥಿಂಕ್ ಬಿಗ್, ಡ್ರೀಮ್ ಬಿಗ್, ಗೆಟ್ ಎಕ್ಸೈಟೆಡ್, ಗೆಟ್ ಕ್ಯೂರಿಯಸ್, ಸ್ಟಾರ್ಟ್ ಸೆಲೆಬ್ರೇಟಿಂಗ್, ಸ್ಟಾರ್ಟ್ ಕೌಂಟಿಂಗ್ ಬ್ಲೆಸ್ಸಿಂಗ್ಸ್, ಸ್ಟಾರ್ಟ್ ಸೆಂಡಿಂಗ್ ಗ್ರ್ಯಾಟಿಟ್ಯೂಡ್, ಆ್ಯಂಡ್ ಪ್ರಿಪೇರ್ ನಿಮ್ಮ ಎನರ್ಜಿನ, ಫೈನ್ ಟ್ಯೂನ್ ಯುವರ್ ಫ್ರೀಕ್ವೆನ್ಸಿ. ಓಕೆ, ಸೊ ಅದು ಇವತ್ತಿನ ಮೆಸೇಜಸ್ ನಿಮಗೆ. ಹ್ಯಾಪಿ ಹೋಲಿ, ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಗ್ರೂಪ್ ನಂಬರ್ 2 ಎಂಜಾಯ್ ಮಾಡಿ, ಟೇಕ್ ಕೇರ್. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಜಾಸ್ತಿ ಮಾಡಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.